ತಮ್ಮ ಪ್ರಕಾರ ಹೇಳಿ, ಈಗಿನ ಜೀವನ ಶೈಲಿಯಲ್ಲಿ ಇರುವಂಥ ಪುರುಷರಾಗಲಿ, ಸ್ತ್ರೀಯರಾಗಲಿ, ಮಕ್ಕಳಾಗಲಿ, ದೊಡ್ಡವರಾಗಲಿ ಎಲ್ಲರಿಗೂ ಸಹಿತ ನೆನಪಿನ ಶಕ್ತಿ ಪ್ರಾಬ್ಲಮ್ ಇದೆ. ಏನು ಕಾರಣ ಇರ್ಬೋದು ತಮ್ಮ ಪ್ರಕಾರ? ಬೇಸಿಕಲಿ ಫುಡ್, ನಾವೇನು ತಿಂತೀವಿ, ಇನ್ನೊಂದು ಲ್ಯಾಕ್ ಆಫ್ ಎಕ್ಸಸೈಸ್. ಸೊ ಬಾಡಿ ಫಿಟ್ ಆಗಿದ್ರೇನೆ ಮೈಂಡು ಫಿಟ್ ಆಗಿರುತ್ತೆ. ಸೊ ಆಮೇಲೆ ಇನ್ನೊಂದು ಬ್ರೇನ್ ಫುಡ್ ಬಂದು ಆಕ್ಸಿಜನ್. ಸೊ ನಮ್ಮ ಬಾಡಿಯಲ್ಲಿ ಏನೇನು ನಾವು ಫುಡ್ ತಿಂದ್ರು ಅದೆಲ್ಲ ಉಸಿರಾಟ ಆಡಿದ್ರು ಎವ್ರಿಥಿಂಗ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಆಕ್ಸಿಜನ್ ಅಂದು ಬ್ರೇನಿಗೆ ಹೋಗುತ್ತೆ. ಸೊ ಯಾವಾಗ ಆ ಸಪ್ಲೈ ಪ್ರಾಪರ್ ಆಗಿರೋದಿಲ್ವೋ ಆವಾಗ ಇಂಥ ಪ್ರಾಬ್ಲಮ್ಸ್ ಬರಕ್ಕೆ ಸಾಧ್ಯ ಇದೆ. ಸೊ ಬೇಸಿಕಲಿ ಈಗಿನ ಲೈಫ್ ಸ್ಟೈಲಲ್ಲಿ ಹೆಂಗೆ ಅಂದ್ರೆ, ಮಕ್ಕಳಾಗಿ ದೊಡ್ಡವರಾಗಿರ್ಲಿ, ಇವಾಗ ಬೀದಿಗೆ ಫಾಸ್ಟ್ ಫುಡ್. ಸೊ ಮಕ್ಕಳಿಗೆ ವಾರಕ್ಕೊಂದಿನ ಫ್ರೆಂಚ್ ಫ್ರೈಸು, ಐಸ್ ಕ್ರೀಮು, ಬರ್ಗರು ಇಲ್ದಿದ್ರೆ ಇರೋದೇ ಇಲ್ಲ. ಸೊ ಏನಾಗ್ತಾ ಇದೆ ಈ ಔಟ್ಸೈಡ್ ಫುಡ್ ಇಂದ? ಸೊ ಅದರಲ್ಲಿ MSGs ಅಂತ ಹಾಕಿರ್ತಾರೆ, ನಿಮ್ಗೂ ಪರಿಚಯ ಇದೆ, ಮೋನೋಸೋಡಿಯಂ ಗ್ಲೂಟಮೇಟ್ ಅಂತ. ಸೊ ಇಂಥ MSGs ಏನ್ ಮಾಡುತ್ತೆ, ನಿಮ್ಗೆ ಅಡಿಕ್ಷನ್ ಕ್ರಿಯೇಟ್ ಮಾಡುತ್ತೆ, ಅರ್ಜ್ ಕ್ರಿಯೇಟ್ ಮಾಡುತ್ತೆ, ಮತ್ತೆ ತಿನ್ಲೇಬೇಕು ಅನ್ನೋದು. ಸೊ ಆ ಅರ್ಜು ಬ್ರೈನಿಗೆ ಇಂಪಲ್ಸ್ ಕಳಿಸುತ್ತೆ. ಇದರಿಂದ ನಿಮ್ಮ ಬ್ರೈನಿಗೆ ಕ್ವಾಲಿಟಿ ಆಫ್ ಫುಡ್ ವಿಚ್ ಇಸ್ ಗೆಟಿಂಗ್ ಸಪ್ಲೈ ಟು ದ ಬ್ರೈನ್ ಇಸ್ ನಾಟ್ ಗೋಯಿಂಗ್ ಟು ಬಿ ಗುಡ್. ಅದು ತುಂಬಾ ಕೆಟ್ಟದಾಗಿದೆ. ಸೊ ಅದರಿಂದ ನಿಮಗೆ ಮೆಮೊರಿ ಕುಂಠಿತವಾಗೋ ಸಾಧ್ಯತೆಗಳು ಇದೆ. ಓಕೆ ಅಂದರೆ ಈ ಒಂದು ಕಡೆಯಿಂದ ತಾವು ಹೇಳೋ ಪ್ರಕಾರ ಫುಡ್ ನಮ್ಮ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ. ಹಾಗಿದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗೆ ನಮ್ಮ ಜೀವನದ ವಿರುದ್ಧವಾಗಿ ಹೋಗಿದೆ ಅಂತ ತಮ್ಮ ಪ್ರಕಾರ ಹೇಳ್ಬೋದು? ಹೇಗೆ ನಮ್ಮ ಲೈಫ್ ಸ್ಟೈಲ್ ಅಪೋಸಿಟ್ ಆಗಿ ಹೋಗ್ತಾ ಇದೀವಿ ನಮ್ಮ ರೆಗ್ಯುಲರ್ ಲೈಫ್ಗಿಂತಲೂ? ಸೊ ಇವಾಗ ಮಕ್ಕಳು ಬೇಸಿಕಲಿ ತರಕಾರಿ ಅನ್ನೋದೇ ಮುಟ್ಟೋದಿಲ್ಲ. ಇನ್ನು ಸೊಪ್ಪು ಸದೆ ಅಂದ್ರೆ ಎತ್ತಿ ಸೈಡಲ್ಲಿ ಇಡ್ತಾರೆ. ಸೊ ಸ್ಪಿನಾಚ್ ಇಟ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಫುಡ್ ಫಾರ್ ಬ್ರೈನ್. ಅಂಡ್ ವಾಲ್ನಟ್ಸ್, ಅದು ವಾಲ್ನಟ್ ಅದು ಕ್ರಿಯೇಷನ್ನೇ ಹೇಳುತ್ತೆ, ಅದು ಬ್ರೈನ್ ರೀತಿ ಇದೆ. ಎವ್ರಿ ಡೇ ಒಂದು ವಾಲ್ನಟ್ ತಿಂದ್ರೆ ಅದು ಬ್ರೈನಿಗೆ ಒಳ್ಳೇದು. ಇನ್ನು ಮಕ್ಕಳು ನೀರು ಸಹ ಕುಡಿಯೋದಿಲ್ಲ. ಎವ್ರಿ ಡೇ 2 to 3 liters ಆಫ್ ವಾಟರ್ ಇಸ್ ನೆಸೆಸರಿ. ಮಕ್ಕಳು ಏನ್ ಮಾಡ್ತಾ ಇದಾರೆ, ಬಾಟಲ್ ಅಲ್ಲಿ ತುಂಬಿಸ್ ಕಳಿಸ್ತಾರೆ, ಮನೆಗೆ ಬರ್ಬೇಕಾದ್ರೆ ಅಮ್ಮ ಬೈತಾರೆ ಅಂತ ರೋಡಲ್ಲಿ ಚಲ್ಕೊಂಡು ಬರ್ತಾ ಇದಾರೆ. ಸೊ ಬಾಡಿಗೆ ವಾಟರ್ ಕಂಟೆಂಟು ಅಷ್ಟೇ ಇಂಪಾರ್ಟೆಂಟು ಬ್ರೈನಿಗೆ ಎನರ್ಜಿ ಹೋಗ್ಲಿಕ್ಕೆ. ಅದಾದ ನಂತರ ನಮ್ಮ ಮನೆ ತುಳಸಿ ಹೇಗ್ ಬೆಳೆಸ್ತೀವೋ ಹಾಗೆ ಬ್ರಾಹ್ಮಿ ಎಲೆಗಳು ಪರಿಚಯ ಇರುತ್ತೆ. ಅದು ನಮ್ಮ ಬ್ರೈನಿಗೆ ತುಂಬಾ ಒಳ್ಳೆ ಫುಡ್. ಪ್ರತಿನಿತ್ಯ ಮಕ್ಕಳು ಅದನ್ನ ಆರಾಮಾಗಿ ತುಳಸಿ ಬೆಳೆಸ್ದಂಗೆ ಬೆಳೆಸ್ಬೋದು. ಸೊ ಅದನ್ನು ದಿನ ಒಂದೊಂದು ಎಲೆನೋ ತಿನ್ನೋದ್ರಿಂದ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಅವರ್ ಬ್ರೈನ್. ಅದನ್ನು ತಾಯಂದ್ರು ಬೇಕಾದ್ರೆ ಚಟ್ನಿ ಪುಡಿ ತರ ಮಾಡಿ ಕೂಡ ಅದನ್ನು ಬಳಸ್ಬೋದು, ಮಕ್ಕಳಿಗೆ ಕೊಡ್ಬೋದು. ಆಮೇಲೆ ಈ ಅವಕಾಡೋಸ್, ಬಟರ್ ಫ್ರೂಟ್ ಅಂತ ಹೇಳ್ತೀವಿ, ಸೀಸನಲ್ ಫ್ರೂಟ್. ಸೊ ಅದು ಕೂಡ ತುಂಬಾ ಒಳ್ಳೇದು. ಆಮೇಲೆ ಪಂಪ್ಕಿನ್ ಸೀಡ್ ಅಂತ ಹೇಳ್ತೀವಿ, ಪಂಪ್ಕಿನ್ ಸೀಡ್ ಇದರದು ಬೂದ್ಕುಂಬಳಕಾಯಿ ಬೀಜ. ಸೊ ಅದು ಕೂಡ ನಮಗೆ ಬ್ರೈನಿಗೆ ತುಂಬಾ ಒಳ್ಳೆ ಫುಡ್. ಟೊಮ್ಯಾಟೋಸ್, ಮಕ್ಕಳು ಟೊಮ್ಯಾಟೊ ಸಾಂಬಾರಲ್ಲಿ ಇದ್ರೆ ಎತ್ತಿ ಪಕ್ಕಕ್ಕೆ ಇಡ್ತಾರೆ, ಅದನ್ನ ತಿನ್ನೋದೇ ಇಲ್ಲ ಫಸ್ಟ್. ಆಮೇಲೆ ಹೋಲ್ ಗ್ರೇನ್ ಸೀರಿಯಲ್ಸ್ ಎಲ್ಲ ಪಾಲಿಶ್ಡ್ ಫಾರ್ಮ್ ಅಲ್ಲಿ ತಿಂತಾ ಇದೀವಿ. ಬಿಳಿ ಮೈದಾ ಇರ್ಬೋದು, ಅಕ್ಕಿ ಇರ್ಬೋದು, ಸಕ್ಕರೆ ಇರ್ಬೋದು, ಹಾಲು, ಎವ್ರಿಥಿಂಗ್ ಇಸ್ ಅಡಲ್ಟ್ರೇಟೆಡ್. ಅಷ್ಟು ಅಡಲ್ಟ್ರೇಟೆಡ್ ಫುಡ್ ದೇಹಕ್ಕೆ ಹೋಗ್ತಿರ್ಬೇಕಾದ್ರೆ ಬ್ರೈನಿಗೆ ಬೇಕಾಗಿರೋಂಥ ಪೌಷ್ಟಿಕಾಂಶಗಳು ತೀರಾ ಕಮ್ಮಿ ಆಗ್ತಾ ಇದೆ. ಬೇಸಿಕಲಿ ಮಕ್ಕಳಿಗೆ ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ, ತಿಂತಾ ಇರೋ ಫುಡ್ಡೇ ಕರೆಕ್ಟ್ ಆಗಿದೆ. ಓಕೆ, ಹಾಗಿದ್ರೆ ಇವತ್ತಿನ ದಿವಸ ಯಾರು ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಾ, ತಮ್ಮ ಮಕ್ಕಳ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ಗಳಿರುತ್ತೆ. ಮೇಡಮ್ ಹೇಳಿರೋ ಹಾಗೆ ಊಟದಲ್ಲಿರುವಂಥ ತರಕಾರಿಗಳನ್ನು ತಿನ್ನೋದಿಲ್ಲ, ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡೋದಿಲ್ಲ. ಅಂದರೆ ನೋಡೋದಕ್ಕೆ ಪಿಜ್ಜಾ, ಬರ್ಗರ್, ಓಕೆ ಅದು ಯಾವಾಗೋ ಒಂದ್ಸರಿ ಒಕೇಶನಲ್ಲಿ ತಿಂದರೆ ಓಕೆ, ಪ್ರತಿನಿತ್ಯದ ಆಹಾರವಾಗಿ ಇತ್ತೀಚಿನ ದಿನಗಳಲ್ಲಿ ಅದನ್ನು ಹೆಚ್ಚಾಗಿ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ಒಂದು ಕಾರಣ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇದಿಷ್ಟು ಸಹಿತ ಆದರೂ ವಯಸ್ಕರಲ್ಲಿ ಅಥವಾ ವೃದ್ಧರಲ್ಲಿ ಸಹಿತ ದೇಹದ ವಯೋಸಹಜವಾಗಿ ಬರುವಂತಹ ಒಂದು ನೆನಪಿನ ಶಕ್ತಿ ಕಡಿಮೆ, 60 ಆದ್ಮೇಲೆ ಅರಳು ಮರಳು ಅಂತ ಹೇಳ್ತಾರೆ. ಈಗೇನಂತಾರೆ ಮಕ್ಕಳಲ್ಲೇ ಸಹಿತ ಅರಳು ಮರಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಕಾರಣ ಏನಂದ್ರೆ ಟೂ ಮೆನಿ ಇನ್ವಾಲ್ವ್ಮೆಂಟ್ಸ್, ಗ್ಯಾಜೆಟ್ಸ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು, ಅಥವಾ ಮೊಬೈಲ್ ಆಗಿರ್ಬೋದು, TV ಆಗಿರ್ಬೋದು. ಸೊ ಇದು ಯಾವ ರೀತಿ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ? ಯಾಕಂದ್ರೆ ತಾವು ಒಂದು ಬ್ರೈನ್ ಜೊತೆಗೆ ತಂದಿದ್ದೀರಿ, ಅಂದರೆ ತಾವು ಬಹುಶಃ ಅದನ್ನು ತಗೊಂಡೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ ಸ್ವಲ್ಪ ಈಸಿಯಾಗಿ ಸರಳವಾಗಿ ಅವ್ರ ಬ್ರೈನ್ಗೂ ಹೋಗುತ್ತೆ ಅಂತ ಹೇಳ್ಬೋದು. ಹೇಳಿ. ಸೊ ನಮ್ಮ ಮೆದುಳು, ಹ್ಯೂಮನ್ ಬ್ರೈನ್, ಓಕೆ, ಸೊ ಇದು ಮೆದುಳೇ ಇಲ್ಲ ಅಂದ್ರೆ ಮನುಷ್ಯನೇ ಇಲ್ಲ. ಲೈಫ್ ಇಸ್ ಮೆಮೊರಿ, ಮೆಮೊರಿ ಇಸ್ ಲೈಫ್. ಸೊ ಯಾವ ಮನುಷ್ಯನ್ಗೆ ತಾನೇನು, ತನ್ನ ಐಡೆಂಟಿಟಿ ಏನು ಅಂತ ಹೇಳಕ್ ಬರೋದಿಲ್ವೋ, ಇಸ್ ನೋವೇರ್ ಇನ್ ದ ವರ್ಲ್ಡ್. ಅವ್ರನ್ನ ಮರುಗುಳಿ ಅಂತ ಟ್ಯಾಗ್ ಮಾಡ್ಬಿಡ್ತಾರೆ. ಲೈಫಲ್ಲಿ ಅವ್ರಿಗೆ ವ್ಯಾಲ್ಯೂ ಅನ್ನೋದೇ ಇರಲ್ಲ. ಸೊ ದಿಸ್ ಲೀಡ್ಸ್ ಟು ಮೆನಿ ಪ್ರಾಬ್ಲಮ್ಸ್. ಅವರು ಡಿಪ್ರೆಷನ್ಗೆ ಹೋಗ್ಬೋದು, ಆಂಗ್ಸೈಟಿ ಹೋಗ್ಬೋದು. ಲೈಫಲ್ಲಿ ಮೇಜರ್ ಆಗಿ ಕಾನ್ಫಿಡೆನ್ಸ್ ಅನ್ನೋದೇ ಇರಲ್ಲ.
ಲೈಫಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಏನೂ ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ. ಸೊ 1000 ಚೆಕ್ ಲಿಸ್ಟ್ ಇರುತ್ತೆ, ಬಟ್ ಒಂದನ್ನು ನಾವು ಪೂರೈಸಕ್ ಸಾಧ್ಯ ಇಲ್ಲ. ಸೊ ನಮ್ ಬ್ರೇನು ಹೇಗೆ ಕಂಪೋಸ್ಡ್ ಆಗಿರುತ್ತೆ? ಸೊ ಬ್ರೇನ್ ಅನ್ನ ಹೆಮಿಸ್ಫಿಯರ್ಸ್ ಅಂತ ಹೇಳ್ತೀವಿ. ಸೊ ಇದು 2 ಹೆಮಿಸ್ಫಿಯರ್ಸ್ ಇದೆ. ಓಕೆ, ಸೊ ಲೆಫ್ಟ್ ಹೆಮಿಸ್ಫಿಯರ್ ಮತ್ತು ರೈಟ್ ಹೆಮಿಸ್ಫಿಯರ್. ಸೊ ಲೆಫ್ಟ್ ಹೆಮಿಸ್ಫಿಯರ್ ಏನ್ ಮಾಡತ್ತೆ, ಇದು ಲೆಫ್ಟ್ ಬ್ರೇನ್ ಅಂತ ಕರಿತೀವಿ, ಇದು ರೈಟ್ ಬ್ರೇನ್ ಅಂತ ಕರಿತೀವಿ. ದಿಸ್ ಇಸ್ ಲಾಜಿಕಲ್ ಬ್ರೇನ್, ಲಾಜಿಕ್ ಕ್ರಿಯೇಟ್ ಮಾಡುತ್ತೆ, ಥಿಂಕ್ ಮಾಡುತ್ತೆ, ಲಾಜಿಕಲಿ ಥಿಂಕ್ ಮಾಡುತ್ತೆ. ಅದು ರೈಟ್ ಬ್ರೇನ್ ಬಂದು ಕ್ರಿಯೇಟಿವ್ ಬ್ರೇನ್. ಈ ಬ್ರೇನ್ ನಮ್ಮ ಬಾಡಿಗೆ ಹೇಗೆ ಕನೆಕ್ಟ್ ಆಗಿದೆ? ಲೆಫ್ಟ್ ಬ್ರೇನ್ ಇಸ್ ಕನೆಕ್ಟೆಡ್ ವಿತ್ ದ ರೈಟ್ ಪಾರ್ಟ್ ಆಫ್ ದ ಬಾಡಿ, ಅದೇ ರೈಟ್ ಬ್ರೇನ್ ಇಸ್ ಕನೆಕ್ಟೆಡ್ ವಿತ್ ದ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ. ಸೊ ನಮ್ಮ ದೇಶದಲ್ಲಿ ಮೆಜಾರಿಟಿ ಇಂಡಿಯನ್ಸ್ ವಿ ಆರ್ ರೈಟ್ ಹ್ಯಾಂಡೆಡ್ ಪೀಪಲ್. ನೀವು ರೈಟ್ ಹ್ಯಾಂಡೆಡ್? ಓಕೆ, ಸೊ ವಿ ಆರ್ ರೈಟ್ ಹ್ಯಾಂಡೆಡ್ ಪೀಪಲ್. ಸೊ ನಮ್ ರೈಟ್ ಪಾರ್ಟ್ ಆಫ್ ದ ಬಾಡಿ ಯೂಸ್ ಮಾಡೋದ್ರಿಂದ ನಾನು ಲೆಫ್ಟ್ ಬ್ರೇನ್ ನ ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀನಿ, ಅಂದ್ರೆ ನನ್ನ ಲಾಜಿಕಲ್ ಬ್ರೇನ್ ನ ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀನಿ. ಅದೇ ನಾನು ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಆಗಿದ್ದೆ ಅನ್ಕೊಳ್ಳಿ, ಸೊ ಲೆಫ್ಟ್ ಹ್ಯಾಂಡಲ್ ಬರೆಯೋದ್ರಿಂದ ನಾನು ನನ್ನ ರೈಟ್ ಬ್ರೇನ್ ಅಂದ್ರೆ ಕ್ರಿಯೇಟಿವ್ ಬ್ರೇನ್ ಯೂಸೇಜ್ ಮಾಡ್ತಾ ಇದ್ದೀನಿ. ಈಗ ಏನಾಗೋಗ್ಬಿಟ್ಟಿದೆ ಅಂದ್ರೆ ಹೋಲಿಸ್ಟಿಕ್ ಬ್ರೇನ್ ಬೇಕು. ಎರಡೂ ಬ್ರೇನು ಇಂಪಾರ್ಟೆಂಟ್ ಇದೆ, ಇದೊಂದೇ ಅಲ್ಲ ಇದೊಂದೇ ಅಲ್ಲ, ಎರಡೂ ಬ್ರೇನು ಇಂಪಾರ್ಟೆಂಟ್ ಇದೆ. ಸೊ ಹೋಲಿಸ್ಟಿಕ್ ಬ್ರೇನ್ ಹೆಂಗ್ ಪಡಿಬೇಕು? ಒಂದಷ್ಟು ಎಕ್ಸಸೈಸಸ್ ಇದೆ, ಬ್ರೇನ್ ಜಿಮ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಎರಡೂ ಪಾರ್ಟ್ ಆಫ್ ದ ಬ್ರೇನ್ ಸ್ಟಿಮ್ಯುಲೇಟ್ ಮಾಡಬೇಕು. ಇನ್ನೊಂದು, ಲೆಫ್ಟ್ ಬ್ರೇನ್ ಅಲ್ಲಿ ನೀವು ಏನೇ ಒಂದು ಇನ್ಫಾರ್ಮೇಶನ್ ಜ್ಞಾಪಕ ಇಟ್ಕೊಳಕ್ ಟ್ರೈ ಮಾಡಿದ್ರೆ, ಸೊ ದಟ್ ಇನ್ಫಾರ್ಮೇಶನ್ 20% ಆಫ್ ದ ಇನ್ಫಾರ್ಮೇಶನ್ ಉಳಿಸ್ಕೊಳ್ತೀವಿ. ಅದೇ ನಾವು ರೈಟ್ ಬ್ರೇನ್ ಹಾಕಿದ್ವಿ ಅನ್ಕೊಳ್ಳಿ, 80% ಇನ್ಫಾರ್ಮೇಶನ್ ಜ್ಞಾಪಕ ಇಟ್ಕೊಳ್ಳೋ ಸಾಧ್ಯತೆಗಳಿದೆ. ಸೊ ಇದೇನಿದು ಕ್ರಿಯೇಟಿವ್ ಬ್ರೇನ್. ಕ್ರಿಯೇಟಿವ್ ಬ್ರೇನ್ ಅಂದ್ರೆ ಏನು? ನಾವು ಅದನ್ನ ಅಸೋಸಿಯೇಷನ್ ಮುಖಾಂತರ ಜ್ಞಾಪಕ ಇಟ್ಕೊಂತೀವಿ. ಸೊ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಎರಡೂ ಬ್ರೇನ್ ಮಧ್ಯದಲ್ಲಿ ಹಿಪೋ ಕ್ಯಾಂಪಸ್ ಅಂತ ಒಂದು ಪಾರ್ಟ್ ಇದೆ. ಸೊ ದಿಸ್ ಇಸ್ ವಾಟ್, ಅದು ಇವಾಗ ನಮ್ಮ ಮೆಮೊರಿ ಅಂತ ಬಂದಾಗ ನಮ್ಗೆ ಶಾರ್ಟ್ ಟರ್ಮ್ ಮೆಮೊರಿ ಅಂತ ಇದೆ, ಲಾಂಗ್ ಟರ್ಮ್ ಮೆಮೊರಿ ಅಂತ ಇದೆ ಅಲ್ವಾ? ಸೊ ಏನಾಗ್ತಿದೆ, ಇವಾಗ ಮಕ್ಕಳು ಇವತ್ತು ಓದ್ತಾರೆ, ಸೊ ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಮತ್ತೆ ಬುಕ್ ತೆಗ್ದಾಗ ಎವ್ರಿಥಿಂಗ್ ಲುಕ್ಸ್ ಲೈಕ್ ಗ್ರೀಕ್ ಅಂಡ್ ಲ್ಯಾಟಿನ್, ಎಲ್ಲ ಹೊಸದಾಗಿದೆ, ಅಯ್ಯೋ ಓದಿದ್ ಒಂದು ಜ್ಞಾಪಕ ಬರ್ತಾ ಇಲ್ಲ. ಅದು ಹಾಗೆ ಆಗತ್ತೆ ಮೆಜಾರಿಟಿ ಆಫ್ ಟೈಮ್. ಸೊ ಏನಾಗ್ತಾ ಇದೆ, ಈ ಹಿಪೋ ಕ್ಯಾಂಪಸ್ ಮುಖಾಂತರ ನಾವು ಆ ಹಿಪೋ ಕ್ಯಾಂಪಸ್ ನ ಸ್ಟಿಮ್ಯುಲೇಟ್ ಮಾಡಿದ್ರೆ ಅದು ಏನ್ ಮಾಡುತ್ತೆ, ನಮ್ಮ ಶಾರ್ಟ್ ಟರ್ಮ್ ಮೆಮೊರಿನ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅಂದ್ರೆ ತಾವು ಇಷ್ಟು ಹೇಳ್ತಾ ಇದ್ರಿ, ಈಗ ಇದರಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಅಂತ ಹೇಳಿದ್ರೆ, ತಾವು ಇವತ್ತಿನ ನಮ್ಮ ಟೈಟ್ಲ್ ನಾವು ಹೇಳಿದ್ದೇನಪ್ಪ ಅಂತಂದ್ರೆ ಒಂದು ಗುಡ್ ಮೆಮೊರಿ ವರ್ಸಸ್ ಬ್ಯಾಡ್ ಮೆಮೊರಿ ಅಂತ ಹೇಳಿ, ಅಂದ್ರೆ ಇದನ್ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಅಂದ್ರೆ ಮೆಮೊರಿ ಅನ್ನೋದೇ ಅದೊಂದು ಗೋಲ್ಡನ್ ಮೆಮೊರಿ ಅಂತಾನೆ ಹೇಳ್ಬೋದು, ಇನ್ನು ಅದನ್ನ ಬ್ಯಾಡ್ ಮೆಮೊರಿ ಅಂತ ಹೇಳಿ ಹೆಂಗ್ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಿ? ಸಿ ಬೇಸಿಕಲಿ ತುಂಬಾ ಜನಕ್ಕೆ ಅನ್ಸುತ್ತೆ ನನಗೆ ಒಳ್ಳೆ ಮೆಮೊರಿ ಇದೆ ಅಂತಾದ್ರೂ ಅನ್ನಿಸ್ಬೋದು, ಇಲ್ಲ ನನಗೆ ತುಂಬಾ ಕೆಟ್ಟ ಮೆಮೊರಿ ಇದೆ. ಬಟ್ ನನ್ನ ಪ್ರಕಾರ ನಾನು ಆಲ್ಮೋಸ್ಟ್ 10 years ಇಂದ ನಾನು ಈ ಮೆಮೊರಿ ಬಗ್ಗೆ ಅಧ್ಯಯನ ಮಾಡ್ಕೊಂಡು ರಿಸರ್ಚ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ನನ್ನ ಪ್ರಕಾರ ಈ ಗುಡ್ ಅಂತಾನು ಇಲ್ಲ, ಬ್ಯಾಡ್ ಅಂತಾನು ಇಲ್ಲ, ಇಟ್ ಇಸ್ ಜಸ್ಟ್ ಟ್ರೈನ್ಡ್ ಆರ್ ಅನ್ಟ್ರೈನ್ಡ್ ಮೆಮೊರಿ. ಸೊ ಟ್ರೈನ್ಡ್ ಮೆಮೊರಿ ಅಂದ್ರೆ ಏನು? ಇವಾಗ ನಾವು ಅನ್ಟ್ರೈನ್ಡ್ ಮೆಮೊರಿ ಅಂದ್ರೆ ಎನಿ ಇನ್ಫಾರ್ಮೇಶನ್ ನಮ್ಗೆ ಇವಾಗ ಏನಾಗ್ತದೆ, ಒಂದು ವಿಷಯ ಓದ್ಕೋತೀವಿ, ಬಟ್ ಅದನ್ನ ರೀಕಾಲ್ ಮಾಡ್ಬೇಕು, ವಾಪಸ್ ಅದನ್ನ ಜ್ಞಾಪಕ ಇಟ್ಕೊಂಡು ವಾಪಸ್ ಹೇಳ್ಬೇಕು. ಆವಾಗ ಚಾಲೆಂಜ್ ಫೇಸ್ ಮಾಡ್ತಾ ಇದೀವಿ. ಏನಾಗ್ತದೆ, ನಮಗ್ ಗೊತ್ತಾಗ್ತಾ ಇಲ್ಲ ಎಲ್ಲಿ ಸ್ಟೋರ್ ಮಾಡ್ತಿದೀವಿ ಅನ್ನೋ ವಿಷಯ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಟ್ರೈನ್ಡ್ ಮೆಮೊರಿ ಹೇಗಿರುತ್ತೆ ನೋಡೋಣವಾ? ಓಕೆ, ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ. ಏನಂತಂದ್ರೆ, ಈ ಮಕ್ಕಳಲ್ಲಿ ಈಗ ತಾವು ಕೂಡ ತಮ್ಮ ಸ್ಟೂಡೆಂಟ್ ಕೂಡ ಬಂದಿದ್ದಾರೆ, ಏನ್ ಪ್ರಿಪೇರ್ ಮಾಡಿದ್ದಾರೆ ನಿಮ್ಮ ಗುರುಕುಲದಲ್ಲಿ ತಮ್ಮ ಬೋಧಿ ವೃಕ್ಷದ ಕೆಳಗಡೆ ತಾವು ಹೆಂಗೆ ಜ್ಞಾನೋದಯ ಆಯಿತು, ಹಾಗೆ ಬಹುಶಃ ನಮಗೆ ನೆನಪಿನ ಶಕ್ತಿ ಸಹಿತ ಹೆಚ್ಚಾಗ್ತಾ ಇದೆ. ಸೊ ಅಕ್ಷರ, ನೀನು ಹೇಳು, ಮೇಡಮ್ ಹತ್ರ ಏನೇನು ಕಲಿತೆ ನೀನು, ನಿನಗಿದು ಹೆಂಗೆ ಹೆಲ್ಪ್ ಆಯಿತು ಅಂತ? ಮ್ಯಾಮ್ ಹೇಳ್ಕೊಟ್ಟಿರೋ ಮೆಥಡ್ಸಿಂದ ನಾನು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಬೋದು. 5 minutes ಲೈಕ್ ಒಬ್ರೊಬ್ರು ಲೈಕ್ 1 hour ತಗೊತಾರೆ, ಬಟ್ ಅಟ್ಲೀಸ್ಟ್ ಲೈಕ್ ನಾನು 20-15 minutes ತಗೊಳ್ಬೋದು ಓದೋಕ್ಕೆ. ಅವರು ಜಸ್ಟ್ 1 month ಎಲ್ಲ ಹೇಳ್ಕೊಟ್ರು ನಂಗೆಲ್ಲ ಬಂದ್ಬಿಡುತ್ತೆ. ಬೇರೆ ಕ್ಲಾಸ್ ಆದರೆ 1 year ತಗೊತಾರೆ, ಬಟ್ ಮ್ಯಾಮ್ ಲೈಕ್ 1 month ಎಲ್ಲ ಹೇಳ್ಕೊಟ್ರು. ಇಟ್ಸ್ ವೆರಿ ಯೂಸ್ಫುಲ್. ಓಕೆ, ಅಂದರೆ ಇನ್ನೊಂದು ಮೇಡಮ್ ಏನಂದರೆ, ಮಕ್ಕಳು ಗಟ್ಟು ಹೊಡೆಯೋದು ಬೇಡ ಅಂತ ಹೇಳ್ತಿರ್ತಾರೆ. ಓಕೆನಾ, ಗಟ್ಟು ಹೊಡೆಯೋದಕ್ಕೂ ಜೊತೆಗೆ ವಿಷಯಗಳನ್ನು ಅರ್ಥ ಮಾಡ್ಕೊಂಡು ಹೋಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಏನಂದ್ರೆ, ಮಕ್ಕಳಿಗೆ ಅದು ಅರ್ಥ ಆಗ್ಬೇಕಾದ್ರೆ ಅರ್ಥ ಮಾಡ್ಕೊಂಡು ಹೋದಷ್ಟು ಆ ಬುದ್ಧಿಶಕ್ತಿ ಅವರಿಗಿರಬೇಕು, ಅಂದ್ರೆ ಆ ಒಂದು ಮ್ಯಾಚುರಿಟಿ ಅಂತ ನಾವು ಹೇಳ್ತೀವಿ. ಬಟ್ ಮಕ್ಕಳಿಗೆ ಹೆಂಗೆ ಅದು ನೀವು ಟ್ರೈನ್ ಮಾಡ್ತೀರಾ ಅಂತ? ಸೊ ಬೇಸಿಕಲಿ AIR ಪ್ರಿನ್ಸಿಪಲ್ ಅಂತ ಇದೆ. ಎ ಅಂದ್ರೆ ಅಸೋಸಿಯೇಷನ್,
ಐ ಅಂದ್ರೆ ಇಮ್ಯಾಜಿನೇಷನ್, ಆರ್ ಅಂದ್ರೆ ರಿಡಿಕ್ಯುಲಸ್ ಅಂದ್ರೆ ಹಾಸ್ಯಾಸ್ಪದ. ಸೊ ಇವಾಗ ಬುಕ್ಸ್ ಅಲ್ಲಿ ಏನಿದೆ, ಬರೀ ನಂಬರ್ಸು, ವರ್ಡ್ಸು, ಲೆಟರ್ಸು. ಸೊ ಹ್ಯೂಮನ್ ಬ್ರೇನಿನ ಭಾಷೆ ಏನು ಅದನ್ನ ಫಸ್ಟ್ ತಿಳ್ಕೊಬೇಕು. ಬ್ರೇನಿನ ಭಾಷೆ ಬಂದ್ಬಿಟ್ಟು ಇಮೇಜ್ ಲ್ಯಾಂಗ್ವೇಜ್, ಬ್ರೇನಿಗೆ ಪಿಕ್ಚರ್ ರೀತಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ಮೂವಿಗೆ ಹೋಗ್ತೀವಿ. ಸೊ ಒಂದು ಮೂವಿ ಮೇ ಬಿ ಒಂದು ಬಾಹುಬಲಿ ಮೂವಿ 10 ವರ್ಷದ ಹಿಂದಿನ ಮೂವಿ, ನಿಮ್ಗೆ ಜ್ಞಾಪಕ ಇದ್ರೆ ನೀವು ಆ ಬಾಹುಬಲಿ ಮೂವಿ ನೋಡಿದೀರಾ ನೀವು? ಅದರಲ್ಲಿ ಒಂದು ತಮ್ಮನ್ನ ಅವ್ರದ್ದು ಒಂದು ಸಾಂಗ್ ಬರುತ್ತೆ, ಚಿಟ್ಟೆಗಳೆಲ್ಲ ಬರುತ್ತೆ. ಸೊ ಇಫ್ ಯು ರಿಮೆಂಬರ್ ಯಾವ ಕಲರ್ ಚಿಟ್ಟೆ ಬಂತು ಅಂತ, ಇಫ್ ಯು ಕ್ಯಾನ್ ರಿಮೆಂಬರ್, ವೀಕ್ಷಕರೇ ಟ್ರೈ ಮಾಡಿ ಯಾವ ಕಲರ್ ಚಿಟ್ಟೆ ಬಂದಿತ್ತು ಅಂತ ಟ್ರೈ ಮಾಡಿ ಜ್ಞಾಪಿಸ್ಕೊಳ್ಳಿ. ಎಸ್, ಯು ಆರ್ ಆಲ್ ರೈಟ್. ಬ್ಲೂ ಕಲರ್ ಚಿಟ್ಟೆಗಳು ಬಂತು. ಸೊ 10 ವರ್ಷದಿಂದ ನೋಡಿರೋ ಮೂವಿ ಇವತ್ತಿಗೂ ಜ್ಞಾಪಕ ಇದೆ, ಬಟ್ ನೆನ್ನೆ ಓದಿರೋ ಪುಸ್ತಕ ನಮ್ಗೆ ಇವತ್ತಿಗೆ ಪುಸ್ತಕದಲ್ಲಿರೋ ವಿಷಯ ಇವತ್ತು ಜ್ಞಾಪಕ ಇಲ್ಲ. ಏನಕ್ಕೆ ಹೀಗಾಗ್ತಾ ಇದೆ? ಸೊ ಮೂವಿ ಹೇಗಿದೆ ಅಂದ್ರೆ ಪಿಕ್ಚರ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ, ಅದು ನೇರವಾಗಿ ನಮ್ಮ ಬ್ರೇನ್ ತಲುಪುತ್ತೆ. ಆದ್ರೆ ಬುಕ್ಕು ನಮ್ಗೆ ಕಂಟೆಂಟ್ ಫಾರ್ಮ್ಯಾಟ್ ಅಲ್ಲಿದೆ. ಸೊ ಈಗ ನಾವೇನ್ ಮಾಡ್ಬೇಕು, ಅದನ್ನ ಇಂಟ್ರೆಸ್ಟಿಂಗ್ ಮಾಡ್ಬೇಕು ನಮ್ಮ ಬ್ರೇನಿಗೆ ಅಂದ್ರೆ ನಾವು ಅದನ್ನ ಇಮೇಜ್ ರೀತಿ ಕನ್ವರ್ಟ್ ಮಾಡ್ಬೇಕು. ಸೊ ಇಮೇಜ್ ರೀತಿ ಕನ್ವರ್ಟ್ ಮಾಡಿ ಅದನ್ನು ಓದಿದಾಗ ಅದು ನಮಗೆ ಲಾಂಗ್ ಟರ್ಮ್ ಮೆಮೊರಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಆಂಟಿ ಬೋರಿಂಗ್ ಅಪ್ರೋಚ್ ಅಂತ ಹೇಳ್ತೀವಿ. ಈಗಿನ ಮಕ್ಕಳಿಗೆ ಅದು ಬೋರಿಂಗ್, ನಾನು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಸೊ ಆ ವಿಷಯನ ಏನೇ ಒಂದು ವಿಷಯ ಕೊಟ್ಟರು ಅದನ್ನ ಹಾಸ್ಯಾಸ್ಪದ ರೀತಿಯಲ್ಲಿ ಬ್ರೇನಿಗೆ ಇಷ್ಟ ಆಗೋ ರೀತಿಯಲ್ಲಿ ತಲುಪಿಸಿದಾಗ ಅದು ನಮ್ಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸೊ ಅದು ಫನ್ ವೇ ಆಫ್ ಲರ್ನಿಂಗ್ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾವು ಆ ಮಗು ಸುಮಾರು ಕಲ್ತಿದ್ದಾಳೆ. ಇವಾಗ ಒಂದು ಕಂಟ್ರಿ ಕ್ಯಾಪಿಟಲ್ ಇರ್ಬೋದು, ಕರೆನ್ಸಿ ಇರ್ಬೋದು, ಎಸ್ಪೆಷಲಿ ಮಕ್ಕಳಿಗೆ ಈ ಲಾಂಗ್ ಆನ್ಸರ್ ಅಂದ ತಕ್ಷಣ ಬರೀ ರಟ್ಟೊಡಿಯೋದು ಅಷ್ಟೇನೆ. ಒಂದು ಎಕ್ಸಾಂಪಲ್ ಎಲ್ಲ ಡೆಮಾನ್ಸ್ಟ್ರೇಷನ್ ತೋರಿಸಬಹುದು. ತಾವು ಏನ್ ಕಲ್ಸಿದ್ರೆ ಮಗುಗೆ ಏನ್ ಅರ್ಥ ಆಗಿದೆ? ಓಕೆ, ಫೈನ್. ಇವಾಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 22 ಪಾರ್ಟ್ಸ್ ಇದೆ. ಆಲ್ ರೈಟ್. ಸೊ ಅದು ಬಂದ್ಬಿಟ್ಟು ಈ UPSC ಆಸ್ಪಿರೆಂಟ್ಸ್, KAS, ಗೌರ್ಮೆಂಟ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗೋ ಅಂತವ್ರು ಇದನ್ನೆಲ್ಲ ಓದುವಂಥದ್ದು. ಸುಮಾರು ಇದಕ್ಕೆ ಕಲಿಬೇಕಾದ್ರೆ, ಇದನ್ನೆಲ್ಲ ಓದ್ಬೇಕಾದ್ರೆ ಅವ್ರ ವಯಸ್ಸು ಎಷ್ಟಾಗಿರ್ಬೇಕು? ಒಂದು 20-25 ವಯಸ್ಸಲ್ಲಿ ಓದ್ತಾರೆ. ಸೊ ನಾನು ಏನ್ ಮಾಡಿದೀನಿ, ನಮ್ಮ ಮಗುನ ಟ್ರೈನ್ ಮಾಡಿದೀನಿ. ಸೊ ಈ ಪಾರ್ಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ನಾನು 22 ಪಾರ್ಟ್ ಅಲ್ಲಿ ಒಂದಷ್ಟು ಕ್ವೆಶನ್ಸ್ ಕೇಳ್ತೀನಿ. ಅವಳ ಆ ಪಾರ್ಟ್ಗೆ ಸಂಬಂಧಪಟ್ಟಿರೋ ಸ್ಟೇಟ್ಮೆಂಟ್ ನ ರೀಕಾಲ್ ಮಾಡಿ. ರೆಡಿ? ಯಾ. ಪಾರ್ಟ್ 5 ದ ಯೂನಿಯನ್. ಪಾರ್ಟ್ 9 ದ ಪಂಚಾಯತ್ಸ್. ಪಾರ್ಟ್ 4 Directive Principle of State Policy. Part 15 Elections. Part 18 Emergency Provisions. Very good. Part 9B The Cooperative Societies. Very good. Part 7 States in the B part of first schedule. Part 10 The schedule and tribal areas. Very good. ಓಕೆ, ನಾವು ಕೇಳಲ್ಲ? ಕೇಳಿ ಸರ್. ಪಾರ್ಟ್ 2 Citizenship. ಸಿಂಪಲ್ ಆಗಿರೋದು ಕೇಳ್ಬಿಡ್ತೀನಿ, ನನಗೆ ಓದೋದು ಕಷ್ಟ ಆಗುತ್ತೆ ಆಮೇಲೆ. ಓಕೆ, ಪಾರ್ಟ್ 7 ಹೇಳ್ದ? States in the B part of ಓಕೆ. first. ಪಾರ್ಟ್ 6 The states. ಓಕೆ, ನೆಕ್ಸ್ಟ್ ಟಿವಿ ಕೇಳಿದ್ರು. Part 21 Temporary, transnational and special provisions. ಸೊ 22 ಪಾರ್ಟ್ಸ್ ಇದೆ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ಎಷ್ಟು TDS ಪ್ರಾಸೆಸ್ ಅಂದ್ರೆ, UPSC ಮತ್ತೆ KS ಪ್ರಿಪೇರ್ ಆಗೋರು ಇಷ್ಟನ್ನು ಕಲಿಯೋದಕ್ಕೆ ದೇ ಹ್ಯಾವ್ ಟು ಸ್ಪೆಂಡ್ ಲಾಟ್ಸ್ ಆಫ್ ಟೈಮ್. ವಾಟ್ ಮ್ಯಾಟರ್ಸ್ ಹಿಯರ್ ಇಸ್ ಟೆಕ್ನಿಕ್. ಸೊ ಇಲ್ಲೇನಿದೆ, ಒಂದು ನಂಬರ್ ಇದೆ, ಒಂದು ನಂಬರ್ ಜೊತೆಗೆ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಇದೇ ರೀತಿ ನಾವು IPC ಸೆಕ್ಷನ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, GST ಸೆಕ್ಷನ್ಸ್ ಇರ್ಬೋದು, ಆಮೇಲೆ ಈ CA ಅಲ್ಲಿ ಒಂದಷ್ಟು ಸೆಕ್ಷನ್ಸ್ ಬರುತ್ತೆ. ಇದೆಲ್ಲವನ್ನು ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. ನಾವು ಮಕ್ಕಳಿಗೆ ಸಹಿತ ಎಲ್ರಿಗೂ ಸಹಿತ ನಾವು ಹೇಳೋದಂದ್ರೆ A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅಂತ ಇಷ್ಟೇ ಹೇಳ್ತೀವಿ. ಈಗ ನೀವು ಕಲಿಸಿರುವಂಥ ನಿಮ್ಮ ಸ್ಟೂಡೆಂಟಿಗೆ ಅಕ್ಷರ ಒಂದು ದೊಡ್ಡ ಸ್ಪೆಲ್ಲಿಂಗನ್ನು ಹೇಳ್ತಾರೆ ಅಂತ ತಾವು ಹೇಳ್ತಾ ಇದ್ರಿ. ಎಲ್ಲ ನೀವು ಯಾವುದೇ ಸ್ಪೆಲ್ಲಿಂಗ್ಸ್ಗಳನ್ನು ಕೊಟ್ಟರು ಸಹಿತ ಅವಳು ಹೇಳ್ತಾಳೆ, ಅಷ್ಟು ನೆನಪಿನ ಶಕ್ತಿ ಇದೆ ಅಂತೇಳಿ. ಹೆಂಗೆ ಅಂದರೆ ಅದನ್ನು ಕೇಳ್ತೀನಿ. ಅದಕ್ಕಿಂತ ಮುಂಚೆ ಮಕ್ಕಳಿಗೆ ಅಷ್ಟೊಂದು ಲಾಂಗ್ ಪ್ರಾಸೆಸ್ ಇರುವಂಥ ಸಿಲೆಬಸ್ಗಳಾಗಿರ್ಬೋದು, ಅಥವಾ ಒಂದು ಸಬ್ಜೆಕ್ಟನ್ನು ಹೇಗೆ ತಲೆಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ, ಏನೇನು ಟ್ರಿಕ್ಸ್ ಇದೆ ಅಥವಾ ಹೇಗೆ ಅಂತೇಳಿ?
ಸೊ ಇದರಲ್ಲಿ ನಾ ಹೇಳ್ದಂಗೆ AIR ಪ್ರಿನ್ಸಿಪಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿದೆ ಅಸೋಸಿಯೇಷನ್ ಅಂದ್ರೆ ಏನು, ನಮಗೆ ಸಾವಿರಾರು ವಿಷಯ, ಒಂದಷ್ಟು ವಿಷಯ ತಲೆಯಲ್ಲಿದೆ, ಇನ್ನೊಂದಷ್ಟು ಇನ್ಫೈನೈಟ್ ನಂಬರ್ ಆಫ್ ವಿಷಯ ನಮಗೆ ಗೊತ್ತಿಲ್ಲದೆ ಇರೋದೆ. ಸೊ ಗೊತ್ತಿಲ್ಲದೆ ಇರೋದಕ್ಕೆ ಕನೆಕ್ಟ್ ಮಾಡೋದನ್ನು ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ಈ ಮುಖಾಂತರ ಅದನ್ನ ಜ್ಞಾಪಕ ಇಟ್ಕೊಳ್ಳೋ ಸಾಧ್ಯತೆ ಇದೆ. ಸೊ ಏನಾಗ್ತಾ ಇದೆ, ಇವಾಗ ಲಾಂಗ್ ವರ್ಡ್ಸ್ ಅಂತ ಹೇಳ್ತಾ ಇದೀವಲ್ಲ, ಸೊ ಆ ಲಾಂಗ್ ವರ್ಡ್ಸ್ ನಾವ್ ಏನ್ ಮಾಡ್ತೀವಿ, ಜನರಲ್ ಆಗಿ ಮಕ್ಕಳು ಮಾರ್ಕ್ಸ್ ಕಲ್ತ್ಕೊಳ್ಳೋದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡೋದೇ. ಸೊ ಅದು ಇಂಗ್ಲಿಷ್ ಅಲ್ಲಿ ಇರುವಂತ ಲಾಂಗೆಸ್ಟ್ ವರ್ಡ್ ಅಲ್ಲ. ಈ ಟ್ರೆಂಡ್ ಚೇಂಜ್ ಆಗಿದೆ ಮೇಡಮ್. ಏನಂತಾರೆ, ಮುಂಚೆ ಎಲ್ಲ ಹೆಸರುಗಳು ಬದಲಾವಣೆ ಚೇಂಜ್ ಆಗ್ಬಿಟ್ಟಿದೆ. ನೀವು ವಾಟ್ಸಪ್ ಅಲ್ಲಿ ಟೈಪ್ ಮಾಡ್ಬೇಕಾದ್ರೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಯಾರು ಟೈಪ್ ಮಾಡೋದಿಲ್ಲ, ಅದೇನೋ ಇನ್ನೊಂದು ವರ್ಡ್ಸ್ ಗಳನ್ನ ಎರಡೇ ವರ್ಡ್ ಅಲ್ಲಿ ಶಾರ್ಟ್ ಕಟ್ಸ್ ಗಳು, ಅಂದ್ರೆ ಫುಲ್ ಶಾರ್ಟ್ ಕಟ್ಸ್ ಆಗ್ಬಿಟ್ಟಿದೆ. ಅಂದ್ರೆ ಬಹುಶಃ ಈಗಿನ ಮಕ್ಕಳಿಗೆ ಆ ರಿಯಲ್ ಸ್ಪೆಲ್ಲಿಂಗ್ಸ್ ಗಳೇ ಗೊತ್ತಿಲ್ಲ. ಸೊ ಅದು ಒನ್ ಆಫ್ ದ ಮೈನ್ ರೀಸನ್ ಅಂತಾನೆ ಹೇಳ್ಬೋದು. ಹೌದು, ಬಿಕಾಸ್ ಅದು ಏನ್ ಆಗ್ತದೆ, ನಮ್ ಬ್ರೈನ್ ಹೆಂಗ್ ಪ್ರೋಗ್ರಾಮ್ ಆಗುತ್ತೆ ಅಂದ್ರೆ, ಯಾವ್ದೇ ಒಂದು ಕೆಲಸ ರಿಪೀಟೆಡ್ ಆಗಿ ಮಾಡ್ತಾ ಇರ್ತೀವೋ ಅದೇ ರೀತಿ ಅದನ್ನ ಪ್ರೋಗ್ರಾಮ್ ಆಗ್ತಾ ಹೋಗುತ್ತೆ. ಇವಾಗ ಸುಮಾರು ಜನ, ಇನ್ನೊಂದು ಮೇಜರ್ ಡ್ರಾಬ್ಯಾಕ್, ಸುಮಾರು ಜನ ಮಕ್ಕಳು ಬೆಡ್ ಮೇಲೆ ಕುತ್ಕೊಂಡು ಹೌ ಇಸ್ ಇಟ್ ಗುಡ್ ಆರ್ ಬ್ಯಾಡ್, ಬೆಡ್ ಮೇಲೆ ಕುತ್ಕೊಂಡು ಓದೋದು. ಸೊ ಏನಾಗ್ತಾ ಇದೆ, ಬೆಡ್ ನೋಡಿದ ತಕ್ಷಣ ನಮ್ಮ ಮೈಂಡ್, ನಮ್ಮ ಬ್ರೈನ್ ಏನ್ ಅನ್ಕೊಳ್ಳುತ್ತೆ, ಬೆಡ್ ಇಸ್ ಮೆಂಟ್, ಇಷ್ಟು ವರ್ಷ ಏನ್ ಮಾಡಿದೀವಿ ಬೆಡ್ ಮೇಲೆ, ನಿದ್ದೆ ಮಾಡಿದೀವಿ. ಸೊ ಬ್ರೈನ್ ಏನಕ್ಕೆ ಪ್ರೋಗ್ರಾಮ್ ಆಗಿರುತ್ತೆ, ಬೆಡ್ ನೋಡಿದ ತಕ್ಷಣ ನಿದ್ದೆ ಮಾಡ್ಬೇಕು ಅಂತ ಪ್ರೋಗ್ರಾಮ್ ಆಗಿರುತ್ತೆ. ಈಗಿನ ಮಕ್ಕಳು ಬೆಡ್ ಮೇಲೆ ಕುತ್ಕೊಂಡು ಬುಕ್ ಇಟ್ಕೊಂಡಾಗ ಆಬ್ವಿಯಸ್ಲಿ ಬುಕ್ ಅಲ್ಲಿರೋ ಕಂಟೆಂಟ್ ಬ್ರೈನ್ಗೆ ಹೋಗಲ್ಲ. ಬ್ರೈನ್ಗೆ ಏನು ಫ್ಲಾಶ್ ಆಗುತ್ತೆ, ಏನ್ ಟ್ರಿಗರ್ ಆಗುತ್ತೆ, ಸೊ ಇಲ್ಲಿ ನಿದ್ದೆ ಮಾಡೋ ಜಾಗ, ನೀನ್ ನಿದ್ದೆ ಮಾಡಕ್ ಬಂದಿರೋದು, ಸೊ ದೇ ವಿಲ್ ಗೋ ಟು ಸ್ಲೀಪ್. ಸೊ ಆ ರೀತಿ ವರ್ಕ್ ಆಗುತ್ತೆ. ಸೊ ಏನೇ ಮಾಡಂಗಿದ್ರು ನಾವು ಪ್ರೋಗ್ರಾಮ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕು. ಇವಾಗ ಸ್ಪೆಲ್ಲಿಂಗ್ಸ್ ಕೂಡ ನೀವು ಹೇಳ್ದಂಗೆ ಶಾರ್ಟ್ ಕಟ್ಸ್ ಯೂಸ್ ಮಾಡ್ತಾ ಇದಾರೆ, ವಿಚ್ ಇಸ್ ನಾಟ್. ಇವಾಗ ಇಮೇಲ್ ಬರಿ ಅಂದ್ರು ಅದೇ ಶಾರ್ಟ್ ಕಟ್, THANX, ಥ್ಯಾಂಕ್ಸ್. ಸೊ ಬರೀ ಯು ಬರುತ್ತೆ ಅಷ್ಟೇ. ಸೊ ಆ ರೀತಿ ಆಗ್ತದೆ. ಪ್ಲೀಸ್ PLS ಅಷ್ಟೇ ಬರ್ತಾ ಇರೋದು. ಸೊ ಅದೇ ರೀತಿ ಮಕ್ಕಳು ಶಾರ್ಟ್ ಕಟ್ಸ್. ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಒಂದೇ ಒಂದು ಹೇಳ್ತೀನಿ, ಈ ಮೊಬೈಲ್ ಫೋನು ಮತ್ತೆ ಟಿವಿ ಎಕ್ಸ್ಪೋಜರ್ ಆದಷ್ಟು ಕಮ್ಮಿ ಮಾಡಬೇಕು. ಓಕೆ, ಟಿವಿ ಎಕ್ಸ್ಪೋಜರ್ ಸ್ವಲ್ಪ ಜಾಸ್ತಿ ಆಯುಷ್ ಟಿವಿ ಮೇಲೆ ಇರಲಿ ಅಲ್ವಾ? ಯಾಕಂದ್ರೆ ನಾವು ಹೆಲ್ದಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೋಡೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಹಾಗೆ ಒಂದು ಕಾಲ್ ಇದೆ, ತಗೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ, ನನ್ನ ಹೆಸರು ತೇಜಸ್ ಅಂತ. ಹೇಳಿ ಸರ್. ನಮಸ್ಕಾರ. ಯಾವ ಊರು? ನಾನು ಬೆಂಗಳೂರಿಂದಾನೆ ಮಾತಾಡ್ತಿರೋದು. ಓಕೆ ಸರ್, ಹೇಳಿ ಸರ್. ನನಗೊಂದು ಕ್ವೇರಿ ಇದೆ. ನನ್ ಮಗ ಇವತ್ತು ಓದ್ತಾನೆ, ನಾಳೆ ನಾಡಿದ್ದು ಹೋಗ್ತಾ ಇದ್ದಂಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಓದಿದ್ರೆ ಜ್ಞಾಪಕ ಏನಿರುತ್ತೋ ಅದ್ರ ರಿಟೆಂಟಿವಿಟಿ ಇರಲ್ಲ. ಹೋಗ್ತಾ ಹೋಗ್ತಾ ಡೈಲಿ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಒಂದ್ ವಾರ ಬಿಟ್ಟು ಮತ್ತರ್ಗ ಓದಕ್ಕೆ ಹೊಸ ಟಾಪಿಕ್ ಇದ್ದಂಗೆ ಇರುತ್ತೆ ಅವ್ನಿಗೆ. ಮತ್ತರ್ಗ ಓದ್ತಾನೆ. ಅದಕ್ಕೆ ಏನಾದ್ರು ಮೆಥಡ್ ಇದೆಯಾ, ಏನಾದ್ರು ಟೆಕ್ನಿಕ್ ಇದೆಯಾ, ಸೊ ದಟ್ ಮಾಡಿದ್ದೆ ಮಾಡೋ ಕೆಲಸ ಬಂದು ಸ್ವಲ್ಪ ಸ್ಮಾರ್ಟ್ ವರ್ಕ್ ತರದ ಏನಾದ್ರು ಇದೆಯಾ, ಈ ಟೆಕ್ನಿಕ್ ಏನಾದ್ರು ಇದೆಯಾ? ಓಕೆ, ಬಹುಶಃ ಇದು ನಿಮ್ಮ ಮಗುಗಿರುವಂಥ ಪ್ರಶ್ನೆ ಮಾತ್ರ ಅಲ್ಲ, ಇದು ಬಹುಶಃ ಎಲ್ಲ ಪೇರೆಂಟ್ಸ್ಗಳಿಗಿರುವಂಥ ಒಂದು ಪ್ರಾಬ್ಲಮ್ ಇದು. ಅಂದರೆ ಮಕ್ಕಳನ್ನ ಹೇಗೆ ಗೈಡ್ ಮಾಡಬೇಕು, ಅಂದರೆ ಮಕ್ಕಳನ್ನ ಯಾಕಂದರೆ ನಾವು ನೋಡ್ತಾ ಇದ್ವಿ ಎಷ್ಟೊಂದು ಅಡ್ವರ್ಟೈಸ್ಗಳು ಬರುತ್ತೆ, ಅದು ತಿನ್ನಿ ಇದು ಕುಡೀರಿ ಅಂತ, ನೆನಪಿನ ಶಕ್ತಿ ಬರುತ್ತೆ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ಅಪಾರ್ಟ್ ಫ್ರಮ್ ದಿಸ್ ಎಲ್ಲ ಒಂದು ಕಡೆ ಸಪೋರ್ಟಿಂಗ್ ಅದು ಹೆಲ್ಪ್ ಆಗ್ಬೋದು. ಬಟ್ ಪ್ರಾಕ್ಟಿಕಲಿ ಹೆಂಗೆ ಸಾಧ್ಯ ಅವ್ರ ಕ್ವಶನ್ಸ್ಗೆ? ಓಕೆ, ಸೊ ನಮ್ಮಲ್ಲಿ ಒಂದು ಫರ್ಗೆಟಿಂಗ್ ಕರ್ವ್ ಅಂತ ಇದೆ. ಓಕೆ, ಒಂದು ಸೈಂಟಿಸ್ಟ್ ಹೆಬಿಗಸನ್ ಅವರು ಫರ್ಗೆಟಿಂಗ್ ಕರ್ವ್ ಅಂತ ಡಿಸೈನ್ ಮಾಡಿದ್ದಾರೆ. ಆ ಕರ್ವ್ ಏನ್ ಹೇಳುತ್ತೆ ಅಂದ್ರೆ, ಇವತ್ ನಾನು ಈಗ ಏನೇ ಓದಿದ್ರು ಅದರ ರಿಟೆಂಟಿವಿಟಿ ತಕ್ಷಣ ಅದನ್ನ ರೀಕಾಲ್ ಮಾಡಿದಾಗ 100% ರೀಕಾಲ್ ಮಾಡ್ಬೋದು. ಅದೇ ನಾನು ಅರ್ಧ ಗಂಟೆ ಬಿಟ್ಟು ರೀಕಾಲ್ ಮಾಡಿದೆ ಅನ್ಕೊಳ್ಳಿ, ಇಟ್ ವಿಲ್ ಡ್ರಾಪ್ ಡೌನ್ ಟು 50%. ಅಷ್ಟೇ ಜ್ಞಾಪಕ ಇರೋದು. ಅದು ನಾಳೆ ರೀಕಾಲ್ ಮಾಡಿದೆ ಅನ್ಕೊಳ್ಳಿ, ಇಟ್ ವಿಲ್ ಡ್ರಾಪ್ ಡೌನ್ ಟು 20%. ಸೊ ನಾವ್ ಏನೇ ಒಂದು ಓದಿದ್ರು, ಎನಿ ಇನ್ಫಾರ್ಮೇಶನ್, ಹ್ಯೂಮನ್ ಬ್ರೈನ್ ಇಸ್ ಡಿಸೈನ್ಡ್ ಲೈಕ್ ದಿಸ್. ಇದು ನಿಮ್ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಅಲ್ಲ, ಪ್ರತಿಯೊಬ್ಬರದು ಪ್ರಾಬ್ಲಮ್. ಮತ್ತೇನು ಸೊಲ್ಯೂಷನ್ ಹೇಳ್ತೀನಿ. ಸೊ ಏನಾಗ್ತಾ ಇದೆ, ನಾವು ಏನೇ ಒಂದು ಓದಿದ್ರು ಓನ್ಲಿ 20% ಆಫ್ ದ ಇನ್ಫಾರ್ಮೇಶನ್ ಗೋಸ್ ಟು ಲಾಂಗ್ ಟರ್ಮ್ ಮೆಮೊರಿ. ರೆಸ್ಟ್ 80% ಶಾರ್ಟ್ ಟರ್ಮ್ ಮೆಮೊರಿಲಿ ಉಳಿಯುತ್ತೆ. ಸೊ ಇದಕ್ಕೆ ಏನ್ ಮಾಡಬೇಕು, ಒಂದು ರಿವಿಷನ್ ಸ್ಟ್ರಾಟಜಿ ಇದೆ. ಸೊ ಆ ರಿವಿಷನ್ ಸ್ಟ್ರಾಟಜಿ ಫಾಲೋ ಮಾಡಬೇಕು. ಸೊ ಅದನ್ನ ನಾನು ಇವಾಗ ರಿವೀಲ್ ಮಾಡ್ತೀನಿ ಆ ಸ್ಟ್ರಾಟಜಿ. ಸೊ ಇವಾಗ ನಾನು ಏನೇ ಓದಿದ್ರು ಅದನ್ನು ನಾನು 24 hours ಅಲ್ಲಿ ಮತ್ತೆ ಅದನ್ನು ಎಕ್ಸ್ಪೋಸ್ ಮಾಡಬೇಕು ನನ್ನ ಬ್ರೈನ್ಗೆ. ಯಾಕೆ ಎಕ್ಸ್ಪೋಸ್ ಮಾಡಬೇಕು? ಸೊ ಒಂದು ದಿನ, ಇವತ್ತು ನಾನು 5 ಗಂಟೆಗೆ ಓದಿದ್ದೀನಿ, ನಾಳೆ ಸಂಜೆ 5 ಗಂಟೆ ಒಳಗೆ ಎಷ್ಟೊಂದು ವಿಷಯಗಳಾಗಿರುತ್ತೆ. ಒಂದು ಮನುಷ್ಯನಿಗೆ 1 ನಿಮಿಷಕ್ಕೆ 60,000 ಥಾಟ್ಸ್ ಬರುತ್ತೆ. ಸೊ ಅಷ್ಟು ಥಾಟ್ಸ್ ಅಲ್ಲಿ ನನ್ನ ಬ್ರೈನಿಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಹೆಂಗ್ ಅರ್ಥ ಆಗ್ಬೇಕು?
ಸೊ ಅಷ್ಟು ಥಾಟ್ಸ್ ಅಲ್ಲಿ ನಾನು ಆ ಇನ್ಫಾರ್ಮೇಶನ್ 24 hours ಅಲ್ಲಿ ಮತ್ತೆ ಎಕ್ಸ್ಪೋಸ್ ಮಾಡಿದಾಗ, ರಿವ್ಯೂ ಮಾಡಿದಾಗ ನಾನೊಂದು ಸಿಗ್ನಲ್ ಕೊಡ್ತಾ ಇದ್ದೀನಿ ಬ್ರೈನ್ಗೆ, ಇದು ಇಂಪಾರ್ಟೆಂಟ್ ಇದೆ, ಇದನ್ನ ಲಾಂಗ್ ಟರ್ಮ್ ಮೆಮೊರಿಗೆ ಪುಷ್ ಮಾಡಿ. ದಿಸ್ ಇಸ್ ಎ ಎಕ್ಸಲೆಂಟ್ ರಿವಿಷನ್ ಸ್ಟ್ರಾಟಜಿ. ಇದನ್ನ ಮಕ್ಕಳು ಮಾಡೋದಿಲ್ಲ. ಸೊ ಏನಾಗುತ್ತೆ, ಮೆಮೊರೈಸೇಷನ್ ಫಸ್ಟ್ ಟೈಮ್ ರೀಡಿಂಗ್ ಮಾಡ್ಬೇಕಾದ್ರೆ ನೀವು 20 ನಿಮಿಷ ತಗೊಂಡಿದ್ರೆ ಅದನ್ನ ಸೆಕೆಂಡ್ ಡೇ ರಿವ್ಯೂ ಮಾಡ್ಬೇಕಾದ್ರೆ ಮಕ್ಕಳೇನ್ ಅನ್ಕೊಂತಾರೆ, ತುಂಬಾ ಮತ್ತೆ ಯಾರು ಓದ್ತಾರೆ ಅದನ್ನ, ಮತ್ತೆ ಟೈಮ್ ವೇಸ್ಟ್, ಆ ಫೀಲ್ ಬರುತ್ತೆ. ಸೊ ಇಟ್ ಟೇಕ್ಸ್ ಓನ್ಲಿ 1/5 ಆಫ್ ದ ಟೈಮ್. ಸೊ ಬೇಸಿಕ್ ಲರ್ನಿಂಗ್ಗೆ 20 minutes ಕೊಟ್ಟಿದ್ರೆ ಆ ಸೆಕೆಂಡ್ ಡೇ ರಿವಿಷನ್ ಮಾಡ್ತಾರಲ್ಲ 24 hours ಆದ ನಂತರ ರಿವಿಷನ್, ಅದಕ್ಕೆ ಎಷ್ಟು ಬೇಕಾಗತ್ತೆ? 4 ನಿಮಿಷ ಸಾಕಾಗಿರುತ್ತೆ. ಸೊ ಬೇಸಿಕಲಿ ಈ ಪ್ಯಾಟ್ರನ್ ಫಾಲೋ ಮಾಡಬೇಕು. ಇದಾದ ನಂತರ ಸೊ ಇದು ಫಸ್ಟ್ ರಿವಿಷನ್ 24 hours ಆಯ್ತು. ಸೆಕೆಂಡ್ ರಿವಿಷನ್ ಯಾವಾಗ ಮಾಡಬೇಕು? ಒಂದು ಕಾಲ್ ಇದೆ, ತಗೊಂಡ್ಬಿಡ್ತೀನಿ. ಸೆಕೆಂಡ್ ರಿವಿಷನ್ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ, ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಪ್ರದೀಪ್ ಅಂತ ಹೇಳಿ ಸರ್. ಓಕೆ, ಕೇಳಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಪ್ರಶ್ನೆ ಇವತ್ತಿನ ಏನು ಸ್ಟಡಿ ಸಿಸ್ಟಮ್ ಇದೆ ಮತ್ತೆ ಲೆಸನ್ಸ್ ಏನಿದೆ, ಇದ್ರಲ್ಲಿ ಮಕ್ಕಳು ಇಂಟ್ರೆಸ್ಟಿಂಗ್ ಆಗಿಲ್ಲ. ಇಲ್ಲಿ ಮಕ್ಕಳಿಗೆ ಬೇಕಾದಷ್ಟು ಅಟ್ರಾಕ್ಷನ್ಸ್ ಗಳಿದಾವೆ, ಎಸ್ಪೆಷಲಿ ಯೂಟ್ಯೂಬ್ ವಿಡಿಯೋಸ್, ಬೇರೆ ಬೇರೆ ಆದಂತ ಒಂದು ಅನಿಮೇಟೆಡ್ ಸ್ಟಡೀಸ್ ಗಳನ್ನೆಲ್ಲ ಈ ಬೈಜೂಸ್ ಮತ್ತೊಂದು ಸ್ಟಡಿ ಆಪ್ಸ್ ಗಳೆಲ್ಲ ಕೊಡ್ತಾ ಬರ್ತಾ ಇದೆ. ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಅನಿಮೇಟೆಡ್ ಐಡಿಯಾಸ್ ಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ಬುಕ್ಸ್ ಅನ್ನ ಓದೋದಕ್ಕೆ ಬೋರಿಂಗ್ ಆಗ್ತಾ ಇದೆ, ಇಂಟ್ರೆಸ್ಟ್ ಅನ್ನ ತಗೊಳ್ತಾ ಇಲ್ಲ. ಆದ್ರೆ ನಮ್ ಬೇಸಿಕ್ ಸಿಸ್ಟಮ್, ಎಜುಕೇಶನ್ ಸಿಸ್ಟಮ್ ಬುಕ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಟೋಟಲಿ ಮಕ್ಕಳು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಂತಾ ಇದ್ದಾರೆ. ಎಸ್ಪೆಷಲಿ ನನ್ನ ಮಗ ಇದ್ದಾನೆ, ಅವನಿಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅದರಲ್ಲಿ. ಅದನ್ನ ಹೇಗೆ ಅವನಿಗೆ ಇಂಟ್ರೆಸ್ಟಿಂಗ್ ಆಗಿ ಅವನಿಗೆ ಫೀಡ್ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಇನ್ನೊಂದು ಸಣ್ಣ ಪ್ರಶ್ನೆ ಇದೆ ಜೊತೆಗೇನೆ, ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಥವಾ ಇದನ್ನ ಹೇಗೆ ನಾವು ಯುಟಿಲೈಸ್ ಮಾಡ್ಕೊಬಹುದು, ಈ ಮೆಮೊರಿ ಪವರ್ ಅನ್ನ ಹೇಗೆ ನನ್ನ ಮಗದ್ದು ಇನ್ಕ್ರೀಸ್ ಮಾಡೋದಕ್ಕೆ ನೀವು ನಿಮ್ ಕಡೆಯಿಂದ ಯಾವ ತರ ಹೆಲ್ಪ್ ತಗೊಬಹುದು ಅಂತ ಪ್ರಶ್ನೆ. ಓಕೆ, ನಾನು ಖಂಡಿತ ನೀವು ಇದೇ ನಂಬರ್ಗೆ ವಾಪಸ್ ತಿರ್ಗಾ ಕಾಲ್ ಮಾಡಿ, ನಮ್ಮ ಟೀಮ್ದವ್ರು ನಂಬರ್ ಕೂಡ ಕೊಡ್ತಾರೆ. ಸಾಧ್ಯ ಒಂದ್ಸರಿ ನಂಬರ್ ಕೂಡ ತಗೋತೀನಿ ತಮ್ಮಿಂದ. ಹೇಳಿ ಮೇಡಮ್ ಅವ್ರ ಪ್ರಶ್ನೆಗೆ ಉತ್ತರ. ಸೊ ಬೇಸಿಕಲಿ ಅವ್ರು ಹೇಳ್ತಾ ಇದ್ದಾರೆ, ಇವಾಗ ಬೈಜೂಸ್ ಅಂತವರು ಏನು ಅನಿಮೇಟೆಡ್ ವಿಡಿಯೋಸ್. ಸೊ ಮತ್ತೆ ಅಲ್ಲಿಗೆ ಬರ್ತೀವಿ, ಬ್ರೈನಿನ ಭಾಷೆ ಏನು, ಇಮೇಜ್. ಸೊ ಬೇಸಿಕಲಿ ಮೆಮೊರಿ ಹೆಂಗ್ ಫಾರ್ಮ್ ಆಗುತ್ತೆ? ಸೊ ನಾವು ಏನೇ ಒಂದು ನೋಡಿದ್ರೆ, ಕೇಳಿಸ್ಕೊಂಡ್ರು, ಟೇಸ್ಟ್ ಮಾಡಿದ್ರು, ಸ್ಮೆಲ್ ಮಾಡಿದ್ರು, ಫೀಲ್ ಮಾಡಿದ್ರು, ಪಂಚೇಂದ್ರಿಯ ಮುಖಾಂತರ ನಾವು ಏನೇ ಮಾಡಿದ್ರು ಬ್ರೈನಿಗೆ ಇಂಪಲ್ಸ್ ಹೋಗುತ್ತೆ. ಅದು ಹೇಗೆ ಹೋಗುತ್ತೆ? ಇಮೇಜ್ ಮುಖಾಂತರ ಹೋಗುತ್ತೆ. ಸೊ ಆ ಇಮೇಜ್ನ ನಾವು ರೀಕಾಲ್ ಮಾಡಕ್ ಟ್ರೈ ಮಾಡಿದಾಗ ಅದು ಮೆಮೊರಿ ಏನಾಗುತ್ತೆ. ಸೊ ಬೇಸಿಕಲಿ ಇವಾಗ ಫಾರ್ ಎಕ್ಸಾಂಪಲ್ ನೀವೇ 1 ನಿಮಿಷ ಕಣ್ಣು ಮುಚ್ಕೊಳ್ಳಿ. ನೀವು ನಾನು ಒಂದು ವರ್ಡ್ ಹೇಳ್ತೀನಿ, ಆ ವರ್ಡ್ ಹೇಳಿದಾಗ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ ಅಂತ ನೀವು ಹೇಳ್ಬೇಕಾಗುತ್ತೆ. ಬನಾನಾ, ಟೈಗರ್, ಡೈನೋಸರ್. ನೀವಾಗ ನಾನು ಹೇಳಿದಾಗ ನಿಮ್ಗೆ ಆ ಸ್ಪೆಲ್ಲಿಂಗ್ಸ್ ಬಂತ, ಆ ಚಿತ್ರ ಬಂತ, ಇಮೇಜ್ ಬಂತ. ಸೊ ದಟ್ ಇಸ್ ವಾಟ್ ದ ಸೀಕ್ರೆಟ್ ಆಫ್ ಅವರ್ ಬ್ರೈನ್. ಸೊ ಈಗೇನಾಗ್ತಿದೆ, ಬುಕ್ಸು ಇದೆಲ್ಲ ಹೆಂಗಿದೆ, ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಇದೆ, ಅದನ್ನ ಇಮೇಜ್ ರೀತಿ ಕನ್ವರ್ಟ್ ಮಾಡಬೇಕು. ಇವಾಗ ಅವರು ಯಾರೋ ವಿಡಿಯೋಸ್ ಮಾಡಿದ್ರು, ಅವ್ರು ಇಮೇಜ್ ರೀತಿ ಕೊಡ್ತಾ ಇದ್ದಾರೆ. ಸೊ ಇಟ್ ಇಸ್ ಡೈರೆಕ್ಟ್ಲಿ ರೀಚಿಂಗ್ ದ ಚಿಲ್ಡ್ರನ್. ಸೊ ಈ ಬುಕ್ಕನ್ನ ಹೆಂಗ್ ಕನ್ವರ್ಟ್ ಮಾಡಬೇಕು? ಇದಕ್ಕೆ ರೀಪ್ಲೇಸ್ಮೆಂಟ್ ಮೆಥಡ್ ಅಂತ ಇದೆ, ಕ್ರಿಯೇಟಿವ್ ವಿಜುವಲೈಸೇಷನ್ ಮೆಥಡ್ ಅಂತ ಇದೆ, ಇನ್ನೊಂದು ಎಫೆಕ್ಟಿವ್ ಟೆಕ್ನಿಕ್ ಮೆಮೊರಿ ಪ್ಯಾಲೇಸ್ ಅಂತ ಹೇಳ್ತೀವಿ. ಲಾಂಗ್ ಆನ್ಸರ್ಸ್ನು ಈಸಿಯಾಗಿ ಜ್ಞಾಪಕ ಇಟ್ಕೊಬೋದು. ಇನ್ನೊಂದು ಅಮೆಗ್ಡಿಲಾ ಮೆಥಡ್ ಅಂತ ಹೇಳ್ಬೋದು. ನಮ್ಮ ಬ್ರೈನಲ್ಲಿ ಒಂದು ಅಮೆಗ್ಡಿಲಾ ಅಂತ ಒಂದು ಪಾರ್ಟ್ ಇದೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಎಮೋಷನ್ಸ್ ಇಂದ ವರ್ಕ್ ಆಗುತ್ತೆ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಗಿರ್ಬೋದು, ಇವಾಗ ಮಕ್ಕಳಿಗೆ ಸ್ಕೂಲಲ್ಲಿ ಎಲ್ಲೋ ಫೆಲಿಸಿಟೇಟ್ ಮಾಡಿರ್ತಾರೆ, ಇಲ್ಲ ಒಂದು ನ್ಯಾರೋ ಎಸ್ಕೇಪ್ ಆಗಿರ್ತಿರೋ ಒಂದು ಆಕ್ಸಿಡೆಂಟ್ ಇಂದ. ಸೊ ನಿಮ್ಗೆ ಎಷ್ಟೇ ವರ್ಷ ಆಗ್ಲಿ ನೀವು ಅಷ್ಟೇ ಸ್ವಾರಸ್ಯವಾಗಿ ಅದನ್ನ ರಿಲೇಟ್ ಮಾಡೋದಕ್ಕಾಗತ್ತೆ, ವಾಪಸ್ ಹೇಳಲಿಕ್ಕಾಗತ್ತೆ. ಯಾಕೆ? ಇಟ್ ಈಸ್ ಗೆಟಿಂಗ್ ಕನೆಕ್ಟೆಡ್ ವಿತ್ ಎಮೋಷನ್ಸ್. ನಾವು ಎಮೋಷನ್ಸ್ ಮುಖಾಂತರ ನಾವು ಅದನ್ನ ಮೆಮೊರೈಸ್ ಮಾಡಬೇಕು. ಈಗ ಒಂದು ಕತೆ ಇದೆ, ಫಾರ್ ಎಕ್ಸಾಂಪಲ್ ಯಾವುದು ಇದು ವಿಶ್ವೇಶ್ವರಯ್ಯನವ್ರ ಕತೆ ಇದೆ, ಇಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಕತೆ ಇದೆ. ಅದನ್ನ ನಾವು ಆ ಲಕ್ಷ್ಮೀಬಾಯಿನೂ ನಾವು ಹಾಗೆ ಓದಿದಾಗ, ಅದು ಓದಬೇಕು ಅಂತ ಓದಿದಾಗ ನಮಗೆ ಅದು ಜ್ಞಾಪಕ ಬರಲ್ಲ. ಆ ಲಕ್ಷ್ಮೀಬಾಯಿ ಅಂತ ರೋಲ್ ನಾನೇ ಅಂತ ಅನ್ಕೊಂಡು ಓದ್ಬೇಕಾಗತ್ತೆ. ಸೊ ದಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆಗೇನಾಗುತ್ತೆ, ಅದು ಎಮೋಷನಲಿ ಕನೆಕ್ಟ್ ಆಗುತ್ತೆ. ಸೊ ಎಮೋಷನಲಿ ಕನೆಕ್ಟ್ ಆದಾಗ ನಮ್ಗೆ ಲಾಂಗರ್ ಟರ್ಮ್ ಅಲ್ಲಿ ಜ್ಞಾಪಕ ಇರಕ್ಕೆ ಸಾಧ್ಯ ಇಲ್ಲ. ಓಕೆ, ಮಾತಾಡ್ತೀನಿ ಅದ್ರ ಬಗ್ಗೆ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಸುಧಾ ಅಂತ. ಯಾವ ಊರು?
ಸರ್ ಮೈಸೂರು. ಓಕೆ, ಕೇಳಿ, ಏನು ಪ್ರಶ್ನೆ ಕೇಳಿ. ಸರ್ ಮ್ಯಾಥ್ಸ್ ತುಂಬಾ ವೀಕ್ ಇದ್ದೀನಿ ನಾನು. ಸರ್ ಹೇಗೆ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಹೇಗೆ ನಾನು ಫಾಸ್ಟ್ ಆಗಿ ಮಾಡೋ ತರ ಮಾಡ್ಬೋದು? ಎಷ್ಟನೇ ಕ್ಲಾಸು? ಸರ್ 10th. ಮೇಡಮ್ ಮಾತಾಡಿ. ಖಂಡಿತ. ಮ್ಯಾಥ್ಸ್ ಇಸ್ ಸಮಥಿಂಗ್ ಕಾನ್ಸೆಪ್ಷುಯಲ್ ಲರ್ನಿಂಗ್. ಮ್ಯಾಥ್ಸ್ಗೂ ಶಾರ್ಟ್ ಕಟ್ ಅನ್ನೋದು ಇರೋದಿಲ್ಲ. ಸೊ ಮ್ಯಾಥ್ಸ್ ಏನ್ ಮಾಡಬೇಕು, ಫಸ್ಟ್ ಬೇಸಿಕಲಿ ಫಾರ್ಮುಲಾಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಮ್ಯಾಥ್ಸ್ ಅಲ್ಲಿ. ಸೊ ಫಾರ್ಮುಲಾಸ್ನ ನಾವು ಫಸ್ಟ್ ಒಂದು ಲಿಸ್ಟ್ ಮಾಡ್ಕೋಬೇಕು. ಬೇಸಿಕಲಿ ಏನಾಗ್ತಿದೆ, ಇವತ್ತೊಂದು ಕಾನ್ಸೆಪ್ಟ್ ಕಲಿತಾ ಇದ್ದೀವಿ, ಅದನ್ನ ಅಲ್ಲಿಗೆ ಅದೇ ರೀತಿ ಆ ಕಾನ್ಸೆಪ್ಟ್ ಬಗ್ಗೆನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ನಾಳೆ ಟೀಚರ್ ಇನ್ನೊಂದು ಕಾನ್ಸೆಪ್ಟ್ ಹೇಳ್ಕೊಡ್ತಾರೆ, ಅದರ ಮೇಲೆ ವರ್ಕ್ ಮಾಡಿರ್ತೀವಿ. ಬಟ್ ಎಕ್ಸಾಮ್ ಅಲ್ಲಿ ಡಿಫ್ರೆಂಟ್ ಆಗಿ ಕೊಡ್ತಾರ, ಇಲ್ಲ ಎಲ್ಲ ಜಂಬಲ್ ಮಾಡಿ ಕೊಡ್ತಾರೆ. ಆಗ ನಮ್ಮ ಬ್ರೈನ್ಗೆ ಏನಾಗಿರುತ್ತೆ, ಯಾವ ಕಾನ್ಸೆಪ್ಟ್ ಎಲ್ಲಿ ಸ್ಟೋರ್ ಮಾಡಿದೀವಿ ಅನ್ನೋ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಫಾರ್ಮುಲಾಸ್ ಅದನ್ನೆಲ್ಲ ಲಿಸ್ಟ್ ಡೌನ್ ಮಾಡ್ಬೇಕು. ಇದನ್ನ ಒಂದು ಚಾರ್ಟ್ ಪೇಪರ್, ಒಂದು A4 ಶೀಟ್, ಈ ತರ ಒಂದು A4 ಶೀಟ್ ತಗೊಂಡು ಸೊ ಏನೇನ್ ಫಾರ್ಮುಲಾ ಬರುತ್ತೆ ಚಾಪ್ಟರ್ ವೈಸ್ ಅದನ್ನು ಬರಿಬೇಕು. ಸೊ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಎಲ್ಲ ಫಾರ್ಮುಲಾಸು ಗ್ಯಾಪ್ಕ ಇಟ್ಕೊಳಕ್ ಸಾಧ್ಯ ಇಲ್ಲ. ಸೊ ಏನ್ ಮಾಡ್ಬೇಕು ಅಂತ ಟೈಮಲ್ಲಿ ಕೆಲವು ಫಾರ್ಮುಲಾಸ್ ಕಷ್ಟ ಅಂತ ಆದಾಗ ಅದನ್ನು ನಾವು ನಾನ್ ಡಾಮಿನೆಂಟ್ ಹ್ಯಾಂಡ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಲೆಫ್ಟ್ ಹ್ಯಾಂಡ್. ಸೊ ಕಷ್ಟ ಆಗಿರೋ ಅಂತ ಫಾರ್ಮುಲಾಸ್ನು ನಾವು ನಾನ್ ಡಾಮಿನೆಂಟ್ ಹ್ಯಾಂಡ್ ಅಲ್ಲಿ ಬರೆದು ಅದನ್ನ 2 ಸತಿ ಬರೆದ್ರು ಅದು ನಮ್ಮ ಬ್ರೈನಿಗೆ ಹೋಗುತ್ತೆ. ಯಾಕೆ? ಸೊ ನಾವು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೆದಾಗ ವಿ ಆರ್ ಮೋರ್ ಫೋಕಸ್ಡ್, ವಿ ಆರ್ ಪುಟಿಂಗ್ ಲಾಟ್ಸ್ ಆಫ್ ಕಾನ್ಸಂಟ್ರೇಷನ್. ನಾವು ಕಾನ್ಸಂಟ್ರೇಟ್ ಮಾಡಿ ಬರ್ದಾಗ ಏನಾಗುತ್ತೆ, ಅದು ನಮಗೆ ಲಾಂಗರ್ ರಿಟೆನ್ಷನ್ಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಮಾತಾಡ್ತೀನಿ. ಇನ್ನು ಜೊತೆಗೆ ಅಕ್ಷರ ಮತ್ತು ಒಂದಿಷ್ಟು ಟ್ಯಾಲೆಂಟ್ಸ್ಗಳು ಏನೇನು ತಾವು ಕಲಿಸಿದ್ರಿ ಅಂತ ಅನ್ನೋದಾದರೆ, ಈ ಸ್ಪೆಲ್ಲಿಂಗ್ಸ್ಗಳಲ್ಲಿ ನಾನು ಹೇಳೋದು ಆವಾಗಲೇ A ಫಾರ್ ಆ್ಯಪಲ್, B ಫಾರ್ ಅದನ್ನ ಮಾತ್ರ ನಾವು ಮಾತಾಡ್ತಾ ಇರ್ತೀವಿ. ಬಟ್ ದೊಡ್ಡ ಸ್ಪೆಲ್ಲಿಂಗ್ಸ್ಗಳು ಬಂತು ಅಂತಂದರೆ ಮಕ್ಕಳಿಗೆ ಮೆಮೊರಿ ಇಟ್ಕೊಳ್ಳೋದಾಗಿರಲಿ ಅಥವಾ ಮೆಮೊರಿ ಮೂಲಕ ಆ ಸ್ಪೆಲ್ಲಿಂಗ್ಸ್ಗಳನ್ನು ಹುಡ್ಕೊಂಡು ಬರೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸ್ಪೆಲ್ಲಿಂಗ್ಸಲ್ಲಿ ಹೇಗೆ ಮಕ್ಕಳು ಗ್ರಾಸ್ಪ್ ಮಾಡ್ಬೋದು, ಒಂದು ಎಕ್ಸಾಂಪಲ್ ಏನಾದರೂ ಹೇಳ್ಬೋದಾ? ಹಾಂ, ಖಂಡಿತ. ಸೊ ಒಂದಷ್ಟು ಲಾಂಗ್ ವರ್ಡ್ಸ್ ಇದೆ. ಸೊ ಇಂಗ್ಲಿಷಲ್ಲೇ ಲಾಂಗೆಸ್ಟ್ ವರ್ಡ್ ಇನ್ ದ ಡಿಕ್ಷನರಿ, ನಿಮೋನೋ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸಿಲಿಕೋ ವಾಲ್ಕೆನೋ ಕೋನಿಯೋಸಿಸ್ ಅಂತ. ಕ್ಯಾನ್ ಯು ಸ್ಪೆಲ್ ಇಟ್ ಔಟ್? ಯಾ. PNEUMONOULTRAMICROSCOPICSILICO VOLCANOCONIOSIS. Very good. We'll take one more. Chronohontologus. CHRONONHOTONTHOLOGOS. Very good. ಸೊ ಇವಳು ಹೇಗೆ ಇದನ್ನ ಗ್ಯಾಪ್ ಕಟ್ಕೊಂಡು ಆ ವರ್ಡ್ಸ್ನ ನಾವು ಸ್ಟೋರಿ ಮೆಥಡ್ ಅಂತ ಹೇಳ್ತೀವಿ. ಸೊ ಅದನ್ನು ಬ್ರೇಕ್ ಮಾಡಿ ಆ ಸೀಕ್ವೆನ್ಸ್ ಫಸ್ಟ್ ಅದನ್ನ ಪ್ರೊನೌನ್ಸಿಯೇಷನ್ ಗ್ಯಾಪ್ ಕಟ್ಕೋಬೇಕು, ಆ ನಂತರ ಅದನ್ನು ಸ್ಪೆಲ್ಲಿಂಗ್ ಮೇಲೆ ಫೋಕಸ್ ಮಾಡಿ. ಓಕೆ, ಅಂದರೆ ಓವರ್ ಆಲ್ ಏನಂತಂದರೆ ತಾವು ಹೇಳೋ ಪ್ರಕಾರ ಒಂದು ನಮ್ಮ ಇಮ್ಯಾಜಿನೇಷನ್ನಲ್ಲಿ ಒಂದು ಇಮೇಜಸ್ಗಳು ಇರಬೇಕು, ವೀಡಿಯೋಸ್ಗಳು ಇರಬೇಕು ಅಂತ ತಾವು ಹೇಳ್ತಿರೋ ಹಾಗೆ ಬಾಹುಬಲಿ ಚಿತ್ರ ಥರ ಏನಾದರೂ ಇರ್ತಾರೆ ಮಕ್ಕಳಿಗೆ ನೆನಪಾಗುತ್ತೆ. ಅಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ಅಥವಾ ಈಗಿನ ದಿನಗಳಲ್ಲಿ ಹೆಂಗಾಗಿದೆ ಅಂದರೆ 2.5 hour ಇರುವಂಥ ಮೂವಿ ಶಾರ್ಟ್ ಆಗಿ ಕೊನೆಗೆ ರೀಲ್ಸ್ ಲೆವೆಲ್ವರೆಗೂ ಬಂದುಬಿಟ್ಟಿದೆ. 10 ಸೆಕೆಂಡ್ 20 ಸೆಕೆಂಡ್ ಅನ್ನೋಷ್ಟಮಟ್ಟಿಗೆ ಬಹುಶಃ ಇನ್ನು ಓದುವಂಥ ಸಿಲೆಬಸ್ಗಳು ಕೂಡ ಹಾಗೆ ಬಂದುಬಿಟ್ರೆ ಮಕ್ಕಳಿಗೆ ಇನ್ನೂ ಖುಷಿ ಆಗ್ಬಿಡುತ್ತೆ. ಅಲ್ವಾ? ಮಾತಾಡೋಣ, ಹಾಗೆ ಒಂದಿಷ್ಟು ಕಾಲ್ಗಳು ಕೂಡ ತೆಗೆದುಕೊಳ್ಳೋಣ. ತಾವು ಕೂಡ ಕರೆ ಮಾಡಿ ಮಾತಾಡ್ಬೋದು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ. ಜೊತೆಗೆ ಇನ್ನೊಂದು ತಾವು ವಿಷಯ ಹೇಳೋದೇನಂತಂದರೆ, ಇದರಲ್ಲಿ ಕೆಪಾಸಿಟಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಮೆಮೊರಿ ಪವರ್ ಕಡಿಮೆ ಇರುತ್ತೆ, 2 ದಿವಸ ನೆನಪಿರುತ್ತೆ, ನೆಕ್ಸ್ಟ್ ಡೇ ಮರ್ತು ಹೋಗ್ತೀನಿ, ಇನ್ನೊಂದು ವಾರ ನೆನಪಿರುತ್ತೆ, ಮತ್ತೆ ತಿರ್ಗಾ ಮರ್ತು ಹೋಗ್ತೀನಿ. ಮತ್ತು ಈಗ ಒಂದು ಪೇರೆಂಟ್ ಕೂಡ ಕಾಲ್ ಮಾಡಿ ಹೇಳಿದರು ಎಕ್ಸಾಮ್ ಟೈಮಲ್ಲಿ ಮಾತ್ರ ನೆನಪಾಗುತ್ತೆ. ಅಂದರೆ ಈ ಮೆಮೊರಿ ಪವರ್ನ ಕೆಪಾಸಿಟಿನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಏನಾದ್ರು ಟ್ರಿಕ್ಸ್ಗಳಿದೆಯಾ ಅಥವಾ ಹೇಗೆ ಪ್ರಿಪೇರ್ ಆಗಬೇಕು? ಖಂಡಿತ ಸಾಧ್ಯ ಇದೆ. ಈಗ ಫಾರ್ ಎಕ್ಸಾಂಪಲ್, ಇವಾಗ ಒಲಿಂಪಿಕ್ಸ್ ಅಲ್ಲಿ ವೇಟ್ ಲಿಫ್ಟಿಂಗ್ ಮಾಡ್ತಾರೆ. ಸೊ ಅವರ ಬಾಡಿ ಬಿಲ್ಡರ್. ಸೊ ಇನಿಷಿಯಲಿ ಹೋಗಿದ್ದ ದಿವಸನೇ ಅವನು 50 kg 100 kg ಎತ್ತಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸೊ ಬೇಸಿಕಲಿ ಏನ್ ಮಾಡ್ತಾರೆ, ಮಸಲ್ ಬಿಲ್ಡ್ ಮಾಡ್ತಾರೆ. ಸೊ ಫಸ್ಟ್ 2 kgs ಹಾಕ್ತಾರೆ, ಒಂದಷ್ಟು ದಿನ ಆದ್ಮೇಲೆ 10 kgs ಹಾಕ್ತಾರೆ, ಇನ್ಕ್ರೀಸ್ ಮಾಡ್ತಾರೆ. ಅದೇ ರೀತಿ ನಮ್ಮ ಬ್ರೈನ್ ಅಲ್ಲಿರೋ ನಮ್ಮ ಮ್ಯಾಟರ್ದು ಹೆವಿ ಲಿಫ್ಟಿಂಗ್ ಮಾಡ್ಬೇಕಾಗತ್ತೆ. ಸೊ ಇದು ಕನ್ಸಿಸ್ಟೆಂಟ್ ಎಫರ್ಟ್ ಇಂದ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟ್ ಆಗಿ ಮಾಡಿದಾಗ ಮಾತ್ರ ಅದನ್ನು ಇನ್ಕ್ರೀಸ್ ಮಾಡಕ್ ಸಾಧ್ಯ ಆಗುತ್ತೆ. ಓಕೆ, ಅಂದ್ರೆ ಇದು ತಾವು ಕೆಪಾಸಿಟಿ ಬಗ್ಗೆ ತಾವು ಹೇಳ್ತಾ ಇದ್ರೆ,
ಅಂದರೆ ಇನ್ನು ವಯೋಸಹಜವಾಗಿ ಬರುವಂಥ ಒಂದಿಷ್ಟು ಕಾಯಿಲೆಗಳಿಂದ ನೆನಪಿನ ಶಕ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇದಕ್ಕೆ ಕಾರಣಗಳು ದೇಹದಲ್ಲಿರುವಂಥ ಹಾರ್ಮೋನ್ಸ್ಗಳ ವೇರಿಯೇಷನ್ಸ್ ಕೂಡ ಆಗಿರ್ಬೋದು. ಬಟ್ ಸ್ಟಿಲ್ ಅಂಥವ್ರಿಗೂ ಸಹ ತಾವು ನೆನಪಿನ ಶಕ್ತಿಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ತಮ್ಮ ಟ್ರೈನಿಂಗ್ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು? ಸಿ ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಹೇಳ್ತೀನಿ. ಸೊ ಇವಾಗ ಏನು ಆಗ್ತಿದೆ, ಟೇಕನ್ ಫಾರ್ ಗ್ರಾಂಟೆಡ್ ಅದು ಅಂತೂ ಇದು 50s ಅರ್ಲಿ 50s 60s ಅಂದ ತಕ್ಷಣ ಅಯ್ಯೋ ನಂದೆಲ್ಲ ಏನು ಇಲ್ಲ ಏನು ಓದೋದು, ಬುಕ್ ರೀಡಿಂಗ್ ಹ್ಯಾಬಿಟ್ ಕೂಡ ಮಾಡೋದಿಲ್ಲ. ಸೊ ಏನು ಇಲ್ಲ ಓದೋದು ಏನು ಇಲ್ಲ ಮಾಡೋದು ಅಂದ್ಬಿಟ್ಟು ಬರೀ ಟಿವಿ ಬಗ್ಗಾದ್ರೆ, ಟಿವಿ ನೋಡ್ಬೇಕಾದ್ರೆ ಬ್ರೈನು ಮೀನ್ ಟು ಸೇ ಅಷ್ಟು ಆಕ್ಟಿವ್ ಆಗಿರಲ್ಲ. ಸಿ ಮೊಬೈಲ್ ರೀಲ್ಸ್ ಫಾರ್ ಎಕ್ಸಾಂಪಲ್ ಅಷ್ಟು ಆಕ್ಟಿವ್ ಆಗಿರಲ್ಲ. ಸೊ ಏನಾಗ್ತಿದೆ, ಜಸ್ಟ್ ಆ ರೀಡಿಂಗ್ ಏನೋ ಒಂದು ಹೊಸ ಆಕ್ಟಿವಿಟಿ ಹುಡ್ಕೋಬೇಕು, ಹೊಸ ಆಕ್ಟಿವಿಟಿ ಮಾಡಬೇಕು, ಕಲಿಬೇಕು, ಏನಿ ನ್ಯೂ ಲರ್ನಿಂಗ್ ಮಾಡಬೇಕು. ಸೊ ವಯಸ್ಸಾಗ್ತಿದ್ದಂಗೆ ನನಗೇನು ಇಲ್ಲ ಅಂತ ಕೂತ್ಕೋಬಾರ್ದು. ಓಕೆ ಮಾತಾಡ್ತೀನಿ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಯಾವರಿಂದ? ನಾವು ಬೆಂಗಳೂರಿಂದ ಸೌಮ್ಯ ಭಟ್ ಅಂತ ಹೇಳ್ಬಿಟ್ಟು. ಓಕೆ, ಕೇಳಿ ಮೇಡಮ್, ಏನು ಪ್ರಶ್ನೆ? ವೈಷ್ಣವಿ ಮ್ಯಾಮ್ ಸ್ಟೂಡೆಂಟ್ ನನ್ನ ಮಗಳು. ಓಕೆ. ಕರ್ನಾಟಕ ಮ್ಯಾಮ್ ಸಪೋರ್ಟ್ ಇಂದ, ಮ್ಯಾಮ್ ಟ್ರೈನಿಂಗ್ ಇಂದ ಕರ್ನಾಟಕ ಮೆಮೊರಿ ಚಾಂಪಿಯನ್ ವಿನ್ನರ್ ಅವಳು. ಸೂಪರ್. ಓಕೆ. IMCಗೂ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಅದರಲ್ಲೂ ಕಿಡ್ಸ್ ಕ್ಯಾಟಗರಿಯಲ್ಲಿ 3rd ರ್ಯಾಂಕ್ ಬಂದಿದ್ದಾಳೆ. ಓಕೆ. ಅವಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್, ಟ್ರೈನಿಂಗ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇದರಿಂದ ಅವಳಿಗೆ ತುಂಬಾನೇ ಇಂಪ್ರೂವ್ಮೆಂಟ್ ಇದೆ, ಓವರ್ ಆಲ್ ಡೆವಲಪ್ಮೆಂಟ್ ಅವಳದು. ಬರೀ ಅಕಾಡೆಮಿಕ್ಸ್ ಅಷ್ಟೇ ತಗೊಂಡ್ರೆ ಅವಳಿಗೆ ಮೊದ್ಲೆಲ್ಲ ಅವಳು ಒಂದು ಲೆಸನ್ ಓದ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ಒಂದು 3 hours 4 hours ತಗೊಳ್ತಾ ಇದ್ದು. ಅದು ಓದಿದ್ರು ಕೂಡ ನೆಕ್ಸ್ಟ್ ಯಾವಾಗಾದ್ರೂ ಕೇಳಿದ್ರೆ ಮತ್ತೆ ಹೋಗ್ಬಿಡೋದು, ಶಾರ್ಟ್ ರನ್ ಮೆಮರಿಯಲ್ಲಿ ಸ್ಟೋರ್ ಆಗ್ತಾ ಇತ್ತು ಅವಳು. ಈಗ ಮ್ಯಾಮ್ ಹತ್ರ ಟ್ರೈನಿಂಗ್ ತಗೊಂಡ್ಮೇಲೆ ತುಂಬಾ ಟೆಕ್ನಿಕ್ಸ್ ಹೇಗೆ ಅಪ್ಲೈ ಮಾಡ್ಬೇಕು ಆ ತರದೆಲ್ಲ ತುಂಬಾ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಮೇಲೆ ಒಂದು 3-4 hours ಓದಿದ್ದನ್ನ ಅವಳು ಈಗ ಮ್ಯಾಮ್ ಕಡೆ ಕಲ್ತ್ಕೊಂಡ್ಮೇಲೆ ಒಂದು 15 minutes 20 minutes ಅಲ್ಲಿ ಇಡೀ ಲೆಸನ್ಸ್ ಮುಗಿಸ್ಕೊಂಡ್ಬಿಡ್ತಾಳೆ. ಅದು ಕೂಡ ವಿತೌಟ್ ಬೈ ಹಾರ್ಟಿಂಗ್. ಮತ್ತೆ ಅವಳು ಆ ಟೆಕ್ನಿಕ್ಸ್ ಎಲ್ಲ ಅಪ್ಲೈ ಮಾಡ್ಕೊಂಡು ಇವನ್ ಅವಳು ಲಾಂಗ್ ರನ್ ನಲ್ಲೂ ಕೂಡ ಒಂದು 2 months ಬಿಟ್ಟು ಕೇಳಿದ್ರು ಕೂಡ ಏನ್ ಓದಿದೀನಿ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾಳೆ. ಸೊ ಮ್ಯಾಮ್ ಒಂದು ಟ್ರೈನಿಂಗ್ ಗೆ ತುಂಬಾ ಇವಳಿಗೆ ಹೆಲ್ಪ್ ಆಗಿದೆ. ಸೊ ನಾವು ವೈಷ್ಣವಿ ಮ್ಯಾಮ್ಗೆ ತುಂಬಾ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕಂತ ಇಷ್ಟಪಡ್ತೀವಿ. ಯಾಕಂತಂದರೆ ಅವ್ರು ಹೇಳಿ ಕೊಟ್ಟಿರುವಂಥ ನೆನಪಿನ ಶಕ್ತಿನ ನಿಮ್ಮ ಮಕ್ಕಳಿಗೂ ಸಹಿತ ಇದನ್ನು ಕಲಿಸ್ಕೊಂಡು ಹಾಗೆ ಮುಂದುವರಿತಾ ಇದ್ದಾರೆ. ಹೀಗಾಗಿ ನಿಮಗೂ ಕೂಡ ಧನ್ಯವಾದಗಳು. ಇಂಥ ಒಂದು ಮೆಮೊರಿ ಕ್ಲಾಸಸ್ಸಲ್ಲಿ ಯಾರ್ಯಾರು ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೆ ಈ ವಿದ್ಯೆ ಬುದ್ಧಿ ಜೊತೆಗೆ ಜ್ಞಾನಾರ್ಜನ ಹೆಚ್ಚಿಸ್ಕೊಳ್ಬೇಕಂತೇಳಿ ಅದು ನೆನಪಿನ ಶಕ್ತಿ ಮೂಲಕ ಅಂತ ಹೇಳ್ತೀರಿ. ಈಗ ತಾವು ಹೇಳಿ ಈಗ ಏನಂತಾರೆ, ಇತ್ತೀಚಿನ ದಿನಗಳಲ್ಲಿ ಅಂದರೆ ಮಕ್ಕಳೆಲ್ಲ ಇರಬೇಕಾದ್ರೆ ಇನ್ಕ್ಲೂಡಿಂಗ್ ನಮ್ಮ ಮಕ್ಕಳು ಎಲ್ಲ ಮಕ್ಕಳು ಸಹಿತ ಟೇಬಲ್ಸ್ಗಳನ್ನು ಮಗ್ಗಿಗಳನ್ನು ಹೇಳೋದೇನಂತಾರೆ, ಕುತ್ಕೊಂಡು ಇಷ್ಟರವರೆಗೂ ನೀನು ಓದಲೇಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಮಕ್ಕಳಿಗೆ ಎಷ್ಟೊಂದು ಸರಿ ಬಾಯಾಟ್ ಹೊಡಿಬೇಕು, ಗಟ್ಟು ಹೊಡಿಬೇಕು, ಗಟ್ಟು ಯಾವ್ದು ಹೊಡಿಬಾರ್ದು, ಅರ್ಥ ಯಾವ್ದು ಮಾಡ್ಕೋಬೇಕು, ಅರ್ಥ ಯಾವ್ದು ಮಾಡ್ಕೋಬಾರ್ದು ಅನ್ನೋ ಸಾಕಷ್ಟು ಕನ್ಫ್ಯೂಷನ್ಸಲ್ಲಿ ಕೆಲವೊಂದು ಸರಿ ಪೇರೆಂಟ್ಸ್ ಅದೇ ಆಗಿರುತ್ತೆ. ತಮ್ಮ ಪ್ರಕಾರ ಹೇಳಿ, ಬಾಯಾಟ್ ಮಾಡೋದು ಯಾವುದು, ಬಾಯಾಟ್ ಮಾಡದೇ ಇರೋದು ಯಾವುದು ಅಂತ? ಸಿ ಬಹ್ಯಾಟ್, ವಾಟ್ ಟು ಬಹ್ಯಾಟ್, ವೆನ್ ಟು ಬಹ್ಯಾಟ್ ಅಂಡ್ ಹೌ ಟು ಬಹ್ಯಾಟ್ 3 ಇಂಪಾರ್ಟೆಂಟ್ ಇದೆ. ಸೊ ನೀವು ಬಹ್ಯಾಟ್ ಮಾಡಲೇಬೇಕು ಅಂದ್ಕೊಂಡ್ರೆ ನೀವು ಡೇ 1 ಆಫ್ ದ ಅಕಾಡೆಮಿಕ್ ಇಯರ್ ಬಹ್ಯಾಟ್ ಮಾಡಬೇಕು. ಸೊ ಅದು ಸಾಧ್ಯ ಇಲ್ಲ, ಯಾರೂ ಮಾಡೋದಿಲ್ಲ. ಸೊ ಏನನ್ ಬಹ್ಯಾಟ್ ಮಾಡಬೇಕು, ಪುಸ್ತಕದಲ್ಲಿ ಕೆಲವು ಮಕ್ಳು ಇರ್ತಾರೆ ಕಾಮಾ ಫುಲ್ ಸ್ಟಾಪ್ ಮೊದಲ್ಕೊಂಡು ಬಹ್ಯಾಟ್ ಮಾಡ್ತಾರೆ. ಸೊ ಏನನ್ ಬಹ್ಯಾಟ್ ಮಾಡಬೇಕು, ಈ ಡೆಫಿನೇಷನ್ಸ್ ಬಹ್ಯಾಟ್ ಮಾಡಬೇಕು, ಪೊಯಮ್ಸ್ ಬಹ್ಯಾಟ್ ಮಾಡಬೇಕು, ಈಕ್ವೇಶನ್ಸ್ ಫಾರ್ಮುಲಾಸ್ ಬಹ್ಯಾಟ್ ಮಾಡಬೇಕು. ಮತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಟೀಚರು ಇದನ್ನು ಇಲ್ಲಿಂದ ಇಲ್ಲಿವರೆಗೂ ಹೀಗೆ ಬರಿಬೇಕು ಅಂತ ಹೇಳಿರ್ತಾರೆ, ಅಂಥದನ್ನ ಬಹ್ಯಾಟ್ ಮಾಡಬೇಕು. ಹೇಗೆ ಬಹ್ಯಾಟ್ ಮಾಡೋದು? ಸೊ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ತು ಕೂತ್ಕೊಂಡು ಬಹ್ಯಾಟ್ ಮಾಡ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ಬಹ್ಯಾಟ್ ಮಾಡೋದು ಪೊಯಮ್ಸ್ ಬಹ್ಯಾಟ್ ಮಾಡ್ಬೇಕು ಗೊತ್ತಿದೆ ನನಗೆ, ಎಕ್ಸಾಮ್ ಯಾವಾಗ್ತಿದೆ ಗೊತ್ತಿದೆ. ಸೊ 10 days ಪ್ರಿಯರ್ ಆರ್ 15 days ಅದು ಹೇಳ್ಕೊಟ್ಟಾಗ್ಲೇ ಗೊತ್ತಾಗಿರುತ್ತೆ ಯು ನೀಡ್ ಟು ಬಹ್ಯಾಟ್. ಪೊಯಮ್ಗೆ ಬೇರೆ ಆಪ್ಷನ್ ಇಲ್ಲ. ಸೊ ಅಂಥದನ್ನ ಮಾತ್ರ ಬಹ್ಯಾಟ್ ಮಾಡಬೇಕು. ಪ್ರತಿಯೊಂದು ಇದೆ ಅಂದ್ಬಿಟ್ಟು ಒಂದು ಸೈನ್ಸ್ ಎಸ್ಪೆಷಲಿ ಅದು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್, ಅದನ್ನ ಜಡ್ಜ್ ಮಾಡ್ಕೋಬೇಕು. ಹೆಂಗ್ ನಡೀತಿದೆ, ಹೇಗ್ ನಡೀತಿದೆ, ಯಾಕೆ ನಡೀತಿದೆ. ಇವಾಗ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಯಾಕೆ ಲೈಟ್ನಿಂಗ್ ಫಸ್ಟ್ ಬರುತ್ತೆ ಆಮೇಲೆ ಥಂಡರ್ ಸ್ಟಾರ್ಮ್ ಹೇಗೆ ಬರುತ್ತೆ, ಗಟ್ ಹೊಡಿದ್ರೆ ಅದು ವರ್ಕ್ ಆಗಲ್ಲ. ಓಕೆ. ಅಂದ್ರೆ ಈಗ ನಂದನ್ ಕೂಡ ಜೊತೆ ಆಗಿದ್ದಾನೆ. ಅಂದ್ರೆ ನಂದನ್ಗೆ ತಾವು ಏನೇನೆಲ್ಲ ಟ್ಯಾಲೆಂಟ್ಸ್ಗಳು ಅಥವಾ ಟ್ರಿಕ್ಸ್ಗಳಾಗ್ಲಿ, ನಂದನ್ ಏನ್ ಕಲ್ತ ತಮ್ಮ ಹತ್ರ ನೀವೇ ಒಂದು ಪರೀಕ್ಷೆ ಮಾಡ್ಬಿಡಿ. ಬೇಸಿಕಲಿ ಈಗ ನ್ಯೂಮರಿಕಲ್ ವ್ಯಾಲ್ಯೂ ನಂಬರ್ಸ್ ಅಂತ ಬಂದಾಗ, ಇವಾಗ
ಹಿಸ್ಟಾರಿಕಲ್ ಡೇಟ್ಸ್, ಇಸ್ವಿಗಳು, ಹಿಸ್ಟ್ರಿಲಿ ಜ್ಞಾಪಕ ಇಟ್ಕೋಬೇಕು. ಸೊ ಡೇಟ್ಸ್ ಅಂತ ಬಂದಾಗ ಸುಮಾರು ಜನ ಅದು ತಪ್ಪು ಡೇಟೇ ರೀಕಾಲ್ ಮಾಡ್ತೀವಿ. ಪ್ರಾಬ್ಲಮ್ ಏನು, ಅಲ್ಲಿ ನಂಬರ್ಸ್ ಇದೆ, ಅದನ್ನು ಹೇಗೆ ಇಮೇಜ್ ರೀತಿ ಕನ್ವರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನಾನು ಆ ಪ್ರಾಸೆಸ್ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಈಗ ಒಂದಷ್ಟು ಪ್ರಶ್ನೆ ಕೇಳ್ತೀನಿ ಡೇಟ್ಸ್, ಅವನು ಎಷ್ಟು ಸಲೀಸಾಗಿ ಹೇಳ್ತಾನೆ. ಓಕೆ. ಪಾರ್ಟಿಷನ್ ಆಫ್ ಇಂಡಿಯಾ 1947. Arrival of Vasco da Gama at Calicut 1498. Great Bengal Famine 1770. Champaran Satyagraha 1917. Chauri Chaura Incident 1922. Third Anglo-Maratha War 1817 to 1819. Non-Cooperation Movement 1920. Quit India Movement 1942. Okay. New Economic Policy 1991. First War of Indian Independence 1857. ಆಲ್ ರೈಟ್. ಇನ್ನೂ ಒಂದು ಇದೆ ಸರ್, ಒಂದು ಏನಂದ್ರೆ ಇವಾಗ ಪೈ ಅಂತ ಹೇಳ್ತೀವಿ. ಇವಾಗ ಏರಿಯಾ ಆಫ್ ದ ಸರ್ಕಲ್ ಕಂಡುಹಿಡಿಯೋದಕ್ಕೆ ಪೈ ವ್ಯಾಲ್ಯೂ. ಸೊ ಇಟ್ ಇಸ್ 22/7. ಅದನ್ನ ಡಿವೈಡ್ ಮಾಡಿದಾಗ ಅದು ಇನ್ಫಿನಿಟಿಗೆ ಹೋಗುತ್ತೆ. ಸೊ ಅದು ಇನ್ಫಿನಿಟಿಗೆ ಹೋದಾಗ ಅದು ವ್ಯಾಲ್ಯೂ ಗ್ಯಾಪ್ ಇಟ್ಕೊಳ್ಳೋದು, ನಾವು ಅದನ್ನ ರೌಂಡ್ ಆಫ್ ಮಾಡಿ 3.14 ಅಂತ ಗ್ಯಾಪ್ ಇಟ್ಕೊಂತೀವಿ. ಸೊ ಈ ಮೆಮೊರಿಲಿ ಇದೊಂದು ಚಾಲೆಂಜ್ ಬರುತ್ತೆ. ಸೊ ಹೇಗೆ ಈ 100 ಡಿಜಿಟ್ಸ್ ಆಫ್ ಪೈ ಗ್ಯಾಪ್ ಇಟ್ಕೊಂಡು ರೀಕಾಲ್ ಮಾಡ್ತಾರೆ. ಯಾ ರೀಕಾಲ್ ಮಾಡ್ತೀಯಾ? ಯಾ ಹೇಳಿ. 3.14159265358979 323846264894962806289304828996280348253421170679. ಸೂಪರ್. ಒಂದು ಫೋನ್ ನಂಬರ್ ಗ್ಯಾಪ್ ಇಟ್ಕೊಳಕ್ಕೆ ಕಷ್ಟಪಡ್ತೀವಿ. ಈಗ ಏನಾಗೋಗಿದೆ, ಗ್ಯಾಡ್ಜೆಟ್ ಇರೋದ್ರಿಂದ ಮನುಷ್ಯ ಅಂದಮೇಲೆ ಅಟ್ಲೀಸ್ಟ್ ಒಂದು 50 ಫೋನ್ ನಂಬರ್ಸ್ ಗ್ಯಾಪ್ ಇಟ್ಕೋಬೇಕು. ಸೊ ವಾಟ್ ಇಫ್ ಒಂದಿನ ಈ ನೆಟ್ವರ್ಕು, ಈ ಗ್ಯಾಡ್ಜೆಟು ಎಲ್ಲಾನು ಇಲ್ಲ ಅಂದ್ರೆ ಹೆಂಗ್ ಸರ್ವೈವ್ ಆಗ್ತಾನೆ ಮನುಷ್ಯ? ಸೊ ಅದನ್ನ ತಿಳ್ಕೊಂಡು ನಾವು ಅದನ್ನ ಯೂಸ್ ಮಾಡಿದಷ್ಟು ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಬ್ರೈನ್ ಅಲ್ಲಿ ಬೇಸಿಕಲಿ ನ್ಯೂರಾನ್ಸ್ ಅಂತ ಇರುತ್ತೆ. ಸೊ ಪ್ರತಿಯೊಬ್ರು ದೇ ಆರ್ ಗಿಫ್ಟೆಡ್ ವಿತ್ 86 ಬಿಲಿಯನ್ ನ್ಯೂರಾನ್ಸ್. ಪ್ರತಿಯೊಂದು ಮನುಷ್ಯನಿಗೂ ಇದೆ. ಅದನ್ನ ಸ್ಟಿಮ್ಯುಲೇಟ್ ಮಾಡಬೇಕು, ಅದನ್ನ ನೆಟ್ವರ್ಕ್ ಕನೆಕ್ಷನ್ ಸೆಟ್ ಮಾಡಬೇಕು. ಯಾವಾಗ ಕನೆಕ್ಷನ್ ಸೆಟ್ ಮಾಡ್ತೀವೋ ಅದು ಮೆಮೊರಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ನಾವು ಏನೇ ಒಂದು ಹೊಸದನ್ನ ಕಲಿಬೇಕು ಅಂತ ಹೇಳಿದೆ, ಲೆಫ್ಟ್ ಹ್ಯಾಂಡಲ್ಲಿ ಬರೀಬೇಕು ಅಂತ ಹೇಳಿದೆ, ಹಾಗೆ ಒಂದಷ್ಟು ಬ್ರೈನ್ ಜಿಮ್ ಎಕ್ಸರ್ಸೈಸಸ್ ಅಂತ ಇರುತ್ತೆ. ಒಂದೆರಡು ಎಕ್ಸರ್ಸೈಸ್ ಹೇಳ್ಕೊಡ್ಲಾ ನಿಮ್ಗೆ? ಬ್ರೈನ್ ಜಿಮ್ ಎಕ್ಸರ್ಸೈಸ್ ಎಲ್ರಿಗೂ ಯೂಸ್ ಆಗಲಿ, ಆಡಿಯನ್ಸ್ಗೂ ಸಹಿತ. ಸೊ ರೈಟ್ ಹ್ಯಾಂಡ್ ಅಲ್ಲಿ ವಿಕ್ಟ್ರಿ ಸಿಂಬಲ್ ತೋರಿಸ್ತೇನೆ. ಸೊ ಲೆಫ್ಟ್ ಹ್ಯಾಂಡ್ ಅಲ್ಲಿ ಸೂಪರ್. ಓಕೆ. ಸೊ ಇದನ್ನು ಟಾಗಲ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ವಿಕ್ಟ್ರಿ, ಇದು ಸೂಪರ್. ಸೊ ಏನಾಗುತ್ತೆ, ಈ ಎಕ್ಸರ್ಸೈಸ್ ಮಾಡೋದ್ರಿಂದ ನಾನು ನನ್ನ ಬೋತ್ ಸೈಡ್ಸ್ ಆಫ್ ದ ಬ್ರೈನ್ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದೊಂದು ಎಕ್ಸರ್ಸೈಸ್. ಇನ್ನೊಂದು ಎಕ್ಸರ್ಸೈಸ್ ಹೇಳ್ಕೊಡ್ಲಾ? ರೈಟ್ ಹ್ಯಾಂಡ್ ಔಟ್ವರ್ಡ್, ಆಚೆ ಕಡೆಗೆ ಮಾಡಬೇಕು. ರೈಟ್ ಹ್ಯಾಂಡ್ ರೋಲಿ ಪೋಲಿ ಅಲ್ಲ, ರೈಟ್ ಹ್ಯಾಂಡ್ ಔಟ್ವರ್ಡ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಇನ್ವರ್ಡ್, ನಮ್ಮ ಕಡೆಗೆ ಮಾಡ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಇನ್ವರ್ಡ್. ಈಗ ಎರಡನ್ನೂ ಜೊತೆಯಲ್ಲಿ ಮಾಡಬೇಕು. ಹೀಗೆ ಇನಿಷಿಯಲಿ ಇದು ಕಷ್ಟ ಅನ್ಸುತ್ತೆ, ಬಟ್ ಅದನ್ನ ಮಾಡ್ತಾ ಮಾಡ್ತಾ ಬ್ರೈನ್ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ಇನ್ನೊಂದು ಎಕ್ಸರ್ಸೈಸ್ ಮಾಡ್ಬೋದು. ಬನಿ ಇಯರ್ಸ್ ವಿಕ್ಟ್ರಿ. ಸೊ ಏನೋ ಒಂದು ಈ ತರ ಚಾಲೆಂಜಿಂಗ್ ಥಿಂಗ್ಸ್ ಮಾಡ್ಬೇಕು. ಬೇಸಿಕಲಿ ಬ್ರೈನ್ ಚಾಲೆಂಜಸ್ ಇಂಪಾರ್ಟೆಂಟ್. ಹೊಸದನ್ನ ಕಲಿಬೇಕು. ಇದು ಎಲ್ಲಾ ವಯಸ್ಕರರು ಮಾಡ್ಬೋದು, ಬರೀ ಸಣ್ಣ ಮಕ್ಕಳು ಅಂತಲ್ಲ, ಪ್ರತಿಯೊಬ್ರು ಎಕ್ಸರ್ಸೈಸ್ ಮಾಡ್ಬೋದು. ಇದರಿಂದ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗುತ್ತೆ. ಈಗ ಒಂದು ಪೀರಿಯಡ್ ಆದ್ಮೇಲೆ ಒಂದು ಬ್ರೇಕ್ ಇರುತ್ತೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ಕಾನ್ಸಂಟ್ರೇಷನ್ ಇರಲ್ಲ. ಸೊ ಏನ್ ಮಾಡ್ಬೋದು, ಇಂಥ ಎಕ್ಸರ್ಸೈಸಸ್ ಮಾಡ್ಬೋದು, ಆಲ್ಟರ್ನೇಟ್ ಮಾಡ್ಬೋದು. ಈ ರೀತಿ ಆ ನಂತರ ನಮ್ಮ ಬ್ರೈನಿನ ಎಲ್ಲ ನ್ಯೂರಾನ್ಸು ಇಲ್ಲಿ ಎಂಡ್ ಆಗುತ್ತೆ. ಸೊ ಇದನ್ನ ಪ್ರೆಸ್ ಮಾಡ್ಕೊಂಡು ಸ್ಟಿಮ್ಯುಲೇಟ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಸ್ಟಿಮ್ಯುಲೇಟ್ ಮಾಡ್ಕೊಂಡ ನಮ್ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ.
ಸೊ ದೇರ್ ಆರ್ ಮೆನಿ ಬ್ರೈನ್ ಜಿಮ್ ಎಕ್ಸಸೈಸ್, ಈ ಎಕ್ಸಸೈಸಸ್ ಎಲ್ಲ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ ಅಂದರೆ ಒಟ್ಟಾರೆಯಾಗಿ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಮೆದುಳಿಗೆ ಬಟ್ ಒತ್ತಡವನ್ನು ಜಾಸ್ತಿ ಕೊಡ್ತಾ ಇದ್ದೀವಿ. ನೆನಪಿನ ಶಕ್ತಿನ ಹೆಚ್ಚೋದಕ್ಕೆ ಹೇಗೆ ನಾವು ತಲೆ ಓಡಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಲ್ವಾ? ಅಂದರೆ ಈಗ ಇನ್ನೊಂದು ವಿಷಯ ಏನಂದರೆ, ಒಂದು ನೆನಪಿನ ಶಕ್ತಿ ತಾವು ಕೊಡುವಂಥ ಟ್ರೈನಿಂಗು ಕ್ಲಾಸಸ್ಗಳೆಲ್ಲ ಒಂದು ಕಡೆ ಆಯ್ತು ಅಂತಂದರೆ, ಇನ್ನು ನೆನಪಿನ ಶಕ್ತಿ ಕಡಿಮೆ ಇರೋರು ಅಥವಾ ನೆನಪಿನ ಶಕ್ತಿ ಇಲ್ಲದೆ ಇರೋರಿಗೆ ಇವರ ಕಾಂಪ್ಲಿಕೇಶನ್ಸ್ಗಳು ಹೇಗೆ ಟರ್ನ್ ಆಗೋದು? ಅಂದರೆ ಮತ್ತೆ ಅವ್ರಿಗೆ ಯಾವುದೋ ಒಂದು ಅನಾರೋಗ್ಯನೋ ಅಥವಾ ಬೇರೆ ಏನಾದರೂ ಕಾಯಿಲೆಗಳು ಬರುವಂಥ ಚಾನ್ಸಸ್ಗಳು ಯಾವುದ್ರಲ್ಲಿ ತಮಗೆ ಅನಿಸುತ್ತೆ? ಖಂಡಿತ ಈ ನ್ಯೂರೋ ಡಿಜೆನರೇಟಿವ್ ಪ್ರಾಸೆಸ್ ಅಂತ ಹೇಳ್ತೀವಿ. ಸೊ ಆ ನ್ಯೂರಾನ್ಸು ಶ್ರಿಂಕ್ ಆಗ್ತಾ ಹೋಗುತ್ತೆ. ಸೊ ಡಿಮೆನ್ಷಿಯಾ ಇರ್ಬೋದು, ಆಲ್ಝೈಮರ್ಸ್ ಇರ್ಬೋದು, ಇದಕ್ಕೆ ಕ್ಯೂರೇ ಇಲ್ಲ. ಇದಕ್ಕೆ ಇನ್ನೂ ಕ್ಯೂರ್ ಕಂಡಿಡ್ದಿಲ್ಲ. ಇನ್ಫ್ಯಾಕ್ಟ್ ಫ್ಯೂ ಮೆಡಿಸಿನ್ಸ್ ಬಂದಿದೆ, ಬಟ್ ದೇ ಆರ್ ಹೈಲಿ ಎಕ್ಸ್ಪೆನ್ಸಿವ್. ಸೊ ನಮ್ಮನ್ನು ನಾವು ಆ ಸ್ಟೇಟ್ ವರ್ಗೂ ತಳ್ಕೊಳ್ಳೋದು ಬೇಡ. ಸೊ ನಮ್ಮ ಬ್ರೈನ್ ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಇದೊಂದು ಸೇಫ್ಟಿ ಲಾಕರ್, ಅದನ್ನು ಒಂದು ಹುಷಾರಾಗಿ ಒಂದು ಅಸೆಟ್ ಲಾಕರ್ ಅಲ್ಲಿ ಹಾಕಿ ಎತ್ತಿಟ್ಬಿಡೋಣ, ಬೇಕಾದಾಗ ಯೂಸ್ ಮಾಡೋಣ. ಬಟ್ ಹಂಗ್ ವರ್ಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಕಾಲು ಎಡವರಿ ಫ್ರಾಕ್ಚರ್ ಆಯ್ತು ಅನ್ಕೊಳ್ಳಿ, ಏನ್ ಮಾಡ್ತೀವಿ, ಪ್ಲಾಸ್ಟರ್ ಹಾಕ್ತಾರೆ, 3 weeks ರೆಸ್ಟ್ ಅಂತ ಹೇಳ್ತಾರೆ. ಸೊ 3 weeks ಆದ್ಮೇಲೆ ನಾವು ಅದೇ ಸ್ಪೀಡಲ್ಲಿ ನಡೆಯಕ್ಕಾಗತ್ತಾ? ಖಂಡಿತ ಇಲ್ಲ. ಏನಾಗ್ತಾ ಇದೆ, ಯೂಸ್ ಮಾಡದೆ we are not able to get into that momentum. Similarly with our brain, ನಾವು ಒಂದು ಪಜಲ್ ಮಾಡೋದಿರ್ಬೋದು, ನ್ಯೂಸ್ ಪೇಪರ್ ಓದೋದಿರ್ಬೋದು, ಹೊಸ ವಿಷಯ ಕಲಿಬೇಕು, ಕಲಿಯೋ ಆಸಕ್ತಿ ಹುಟ್ಟಿಸ್ಕೋಬೇಕು. ಆವಾಗ ನಮ್ಮ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಸೊ ದಟ್ ಇಸ್ ವೈ ಐ ಸೇ ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಹೇಳ್ತೀವಿ. ನಾವಿವತ್ತು ಅದನ್ನ ಯೂಸ್ ಮಾಡಿಲ್ಲ ಅಂದ್ರೆ ಖಂಡಿತ ಅದನ್ನು ಕಳ್ಕೋಬೇಕಾಗತ್ತೆ. ಸೊ ಈ ಮಾರಣಾಂತಿಕ ಕಾಯಿಲೆ ಅದು ಹೇಗಾಗಿರುತ್ತೆ ಅಂದ್ರೆ, ಡಿಮೆನ್ಷಿಯಾ ಮತ್ತೆ ಆಲ್ಝೈಮರ್ಸು, ನೀವ್ ಎಲ್ಲಿದ್ದೀರಾ, ನಿಮ್ ಹೆಸರೇನೋ ಏನು ಜ್ಞಾಪಕ ಇರಲ್ಲ. ಇವಾಗ ನೀವು ತಿಂದಿರೋದು ನಿಮಗ್ ಜ್ಞಾಪಕ ಇರಲ್ಲ, ಮಾತ್ರೆ ತಗೊಂಡಿರೋದು ನಿಮಗ್ ಜ್ಞಾಪಕ ಇರಲ್ಲ. ಸೊ ನಮ್ಮನ್ನ ನಾವು ಆ ಸ್ಟೇಟಿಗೆ ಬಂದ್ಮೇಲೆ ಎಚ್ಚೆತ್ಕೊಳ್ಳೋದಕ್ಕಿಂತ ಅದಕ್ಕೆ ಮುಂಚೆನೆ ನಾವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ನಮ್ಮನ್ನ ನಾವು ಆಕ್ಟಿವ್ ಆಗಿ ಇಟ್ಕೋಬೇಕು. ಬೇಸಿಕಲಿ ಒಂದು ಫಿಸಿಕಲ್ ಫಿಟ್ನೆಸ್ ಇರಬೇಕು. ಸೊ ಪಕ್ಕದಲ್ಲಿರೋ ಅಂಗಡಿಗೂ ನಾವು ಸ್ಕೂಟರ್ ಹೋಗ್ತೀವಿ, ನಡ್ಕೊಂಡು ಹೋಗ್ಬೇಕು. ಮಕ್ಕಳು ಸ್ವಿಮ್ಮಿಂಗ್ ಅಂಡ್ ಬಾಸ್ಕೆಟ್ ಬಾಲ್ ಅದನ್ನು ಕಲೀಲೇಬೇಕು. ಇಟ್ಸ್ ಅ ವೆರಿ ಗುಡ್ ಎಕ್ಸಸೈಸ್ ಫಾರ್ ಯೋರ್ ಬ್ರೈನ್. ಓಕೆ ಇನ್ನು ಕಾರ್ಯಕ್ರಮನ ಮುಗಿಸುವಂಥ ಸಮಯ. ಕೊನೆಯದಾಗಿ ನಮ್ಮ ಪೋಷಕರಿಗೆ, ವೀಕ್ಷಕರಿಗೆ, ಜೊತೆಗೆ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ಒಂದು ಮೆಸೇಜ್ ಹೇಳೋದಾದ್ರೆ ಏನು ನೆನಪಿನ ಶಕ್ತಿ ಬಗ್ಗೆ? ಸೊ ಇದನ್ನು ಕಷ್ಟ ಅಂತ ಅನ್ಕೊಂಡು ಹೋಗ್ಬಾರ್ದು. ಹಾರ್ಡ್ ವರ್ಕ್ ಪ್ರತಿಯೊಬ್ರು ಮಾಡ್ತಾರೆ. ಸ್ಮಾರ್ಟ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳು ತಿಂಗಳಾನ್ಗಟ್ಲೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಬಟ್ ಏನು ಎಕ್ಸಾಮ್ಗೆ ಹೋಗಿ ಏನೂ ಜ್ಞಾಪಕ ಬರಲ್ಲ. ಎಕ್ಸಾಮಿಂದ ಆಚೆ ಬಂದ್ಮೇಲೆ ಅಯ್ಯೋ ಇವಾಗ ಜ್ಞಾಪಕ ಬಂತು. ವೆನ್ ವಿ ಆರ್ ನಾಟ್ ಏಬಲ್ ಟು ರೀಕಾಲ್ ದ ರೈಟ್ ಥಿಂಗ್ ಅಟ್ ದ ರೈಟ್ ಟೈಮ್, ಏನ್ ಬಂತು ಇಷ್ಟು ದಿನ ಓದಿ. ಇನ್ನೊಂದು, ನಮ್ಮ ಬ್ರೈನಿಗೆ ಏನಾಗ್ತಾ ಇದೆ, ನಾವು ಎಲ್ಲಿ ಸ್ಟೋರ್ ಮಾಡ್ತಿದೀವಿ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಆ ಎಲ್ಲಿ ಸ್ಟೋರ್ ಮಾಡ್ತಿದೀವಿ ಅನ್ನೋದು ನಾವು ತಿಳ್ಕೋಬೇಕು. ಸೊ ಆ ಸ್ಟೋರೇಜ್ ಅನ್ನ ರಿಟ್ರೀವ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಆಮೇಲೆ ಒಂದು ಸ್ಟಡಿ ಪ್ಯಾಟರ್ನ್ ಫಾಲೋ ಮಾಡಬೇಕು. ಸೊ ಹೇಳದ್ನಲ್ಲ 24 hours ರಿವಿಷನ್, ಇಟ್ ಇಸ್ ವೆರಿ ಮಸ್ಟ್ ಅಂಡ್ ಶುಡ್. ಸೊ ಏನ್ ಹೇಳ್ತೀನಿ, ಮಕ್ಕಳಿಗೆ ಚೈಲ್ಡ್ಹುಡ್ ಇಸ್ ವೆರಿ ಎಸೆನ್ಷಿಯಲ್. ಸೊ ಓದು ಅನ್ನೋ ಈ ಪ್ರೆಷರ್ ಅಲ್ಲಿ ಆ ಚೈಲ್ಡ್ಹುಡ್ ಕಳ್ಕೊಂತಾ ಇದ್ದಾರೆ. ಸೊ ಈ ತರ ಫನ್ ವೇ ಆಫ್ ಲರ್ನಿಂಗ್, ಆಂಟಿ ಬೋರಿಂಗ್ ಅಪ್ರೋಚ್ ಅಂತ ಕೊಟ್ಟಾಗ ಇಟ್ ಬಿಕಮ್ಸ್ ವೆರಿ ಇಂಟ್ರೆಸ್ಟಿಂಗ್. ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಬರುತ್ತೆ. ಓಕೆ